ನಮ್ಮ ಸತ್ಯವೇದವನ್ನು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದ ವಚನ 19 ನಾವು ಓದಿಕೊಳ್ಳೋಣ. ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡ ವೇದವಾಕ್ಯ ಭಾಗ ಆಕ್ಟ್ಸ್ ಚಾಪ್ಟರ್ 7 ವರ್ಸ್ 19. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದ 19ನೇ ವಚನ. ಈ ಅರಸನು ನಮ್ಮ ಜನರಲ್ಲಿ ಕುಯುಕ್ತಿ ಮಾಡಿ ಅವರ ಕೂಸುಗಳನ್ನು ಜೀವದಿಂದ ಉಳಿಸಬಾರದೆಂದು ಹೊರಗೆ ಹಾಕಿಸಿ ನಮ್ಮ ಪಿತೃಗಳನ್ನು ಕ್ರೂರವಾಗಿ ನಡೆಸಿದನು. ಆ ಸಮಯದಲ್ಲೇ ಮೋಶೆಯು ಹುಟ್ಟಿದನು. ಅವನು ದಿವ್ಯ ಸುಂದರನಾಗಿದ್ದನು ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳು ಸಾಕಲ್ಪಟ್ಟನು. ಈ ಒಂದು ವಚನ ಭಾಗಕ್ಕೆ ನಾನು ಕೊಟ್ಟಂಥ ಟೈಟಲ್ ಪ್ರೊಟೆಕ್ಟಿಂಗ್ ಯುವರ್ ಚಿಲ್ಡ್ರನ್, ಪ್ರೊಟೆಕ್ಟಿಂಗ್ ಯುವರ್ ಫ್ಯಾಮಿಲಿ, ಪ್ರೊಟೆಕ್ಟಿಂಗ್ ಯುವರ್ ಬ್ಲೆಸ್ಸಿಂಗ್, ಪ್ರೊಟೆಕ್ಟಿಂಗ್ ಯುವರ್ ಫ್ಯಾಮಿಲಿ. ಗಂಡ ಹೆಂಡತಿಯ ಸಂಬಂಧ ದೇವರ ಆಶೀರ್ವಾದ. ಮ್ಯಾರೇಜ್ ಇಸ್ ಎ ಬ್ಲೆಸ್ಸಿಂಗ್, ಮ್ಯಾರೇಜ್ ಇಸ್ ಎ ಕವನೆಂಟ್, ಮ್ಯಾರೇಜ್ ಇಸ್ ಎ ಹೋಲಿ ಕವನೆಂಟ್. ಮದುವೆ ಎನ್ನುವಂಥದ್ದು ಅದು ಪರಿಶುದ್ಧವಾದ ಏನಾಗಿದೆ ಅಂದರೆ ಒಡಂಬಡಿಕೆ. ಮ್ಯಾರೇಜ್ ವಾಸ್ ಬೋರ್ನ್ ಇನ್ ಎ ಲವಿಂಗ್ ಆರ್ಟ್ ಆಫ್ ಗಾಡ್. ಮದುವೆಯು ಮನುಷ್ಯನ ಯೋಜನೆ, ಮನುಷ್ಯನ ಪ್ಲಾನ್ ಅಲ್ಲ. ಮದುವೆಯು ದೇವರ ಯೋಜನೆ. ಮದುವೆ ಎನ್ನುವಂಥದ್ದು ದೇವರ ಯೋಜನೆ ಆಗಿದೆ, ದೇವರ ಪ್ಲಾನ್ ಆಗಿದೆ, ದೇವರ ಪರ್ಪಸ್ ಆಗಿದೆ. ಅದಕ್ಕೋಸ್ಕರ ದೇವರವಾಗಿದೆ. ಮನುಷ್ಯನು ಒಬ್ಬಂಟಿಗನಾಗಿರೋದು ಸರಿಯಲ್ಲ. ಅದಕ್ಕೆ ದೇವರು ಸರಿಯಾಗಿರುವ ಸಾಕಾರ ಉಂಟು ಮಾಡಿದ. ಅದನ್ನು ಇವತ್ತು ಈ ಪ್ಯಾಸೇಜ್ ಮೇಲೆ ನಾನು ಮಾತಾಡುವಂಥ ನನ್ನ ಸಂದೇಶಕ್ಕೆ ಟೈಟಲ್ ನಿಮ್ಮ ಮಕ್ಕಳ ಸಂರಕ್ಷಣೆ ಮಾಡುವಂಥದ್ದು, ನಿಮ್ಮ ಮಕ್ಕಳನ್ನು ಕಾಪಾಡುವಂಥದ್ದು. ಮಾತ್ರ ಅಲ್ಲ, ನಿಮ್ಮ ಕುಟುಂಬವನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ನಿಮ್ಮ ಕುಟುಂಬದ ಸಮಾಧಾನವನ್ನು ನೀವು ಪ್ರೊಟೆಕ್ಟ್ ಮಾಡಬೇಕು. ನಿಮ್ಮ ಕುಟುಂಬದ ಆನಂದವನ್ನು, ದೇವರು ಕೊಟ್ಟಂಥ ಬ್ಲೆಸ್ಸಿಂಗ್, ಪೀಸ್, ಜಾಯ್ ಇನ್ ದ ಹೋಲಿ ಗೋಸ್ಟ್, ಪವಿತ್ರಾತ್ಮನಲ್ಲಿ ಆನಂದ, ಸಂತೋಷ, ಸಮಾಧಾನ ಪವಿತ್ರಾತ್ಮನಲ್ಲಿ ದೇವರು ನಮಗೆ ಅನುಗ್ರಹಿಸಿದ ಅಮೂಲ್ಯವಾದ ಗಿಫ್ಟ್ ಆಗಿದೆ. ಅದನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಿನ್ನ ವಶದಲ್ಲಿ ಕೊಡಲ್ಪಟ್ಟಿರುವುದನ್ನು ಪವಿತ್ರಾತ್ಮನ ಮೂಲಕ ನೀನು ಅದನ್ನು ಏನು ಮಾಡಬೇಕಂತೆ ಕಾಪಾಡಿಕೊಳ್ಳಬೇಕು. ಅದು ನಮ್ಮ ಜವಾಬ್ದಾರಿ ಆಗಿದೆ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದು ನಮ್ಮ ಜವಾಬ್ದಾರಿ. ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ, ಪ್ರೊಟೆಕ್ಟ್ ಯುವರ್ ಬ್ಲೆಸ್ಸಿಂಗ್ಸ್, ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ಲೈಫ್. ಈ ಒಂದು ಪ್ಯಾಸೇಜ್ ಅನ್ನು ನಾವು ಓದುವಾಗ ಪ್ರೊಟೆಕ್ಟಿಂಗ್ ಯುವರ್ ಚಿಲ್ಡ್ರನ್. ಮೈ ಕ್ವಶನ್, ಆರ್ ಯು ಪ್ರೊಟೆಕ್ಟಿಂಗ್ ಯುವರ್ ಚಿಲ್ಡ್ರನ್? ನೀವು ನಿಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡ್ತೀರಾ? ಎಲ್ಲರೂ ಎಸ್ ಎಂಬುದಾಗಿ ಆನ್ಸರ್ ಮಾಡ್ತೀರಿ, ನೋ ಎಂಬುದಾಗಿ ಯಾರು ಹೇಳೋದಿಲ್ಲ. ಆರ್ ಯು ಪ್ರೊಟೆಕ್ಟಿಂಗ್ ಯುವರ್ ಫ್ಯಾಮಿಲಿ? ಆರ್ ಯು ಪ್ರೊಟೆಕ್ಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್? ದೇವರು ಮನುಷ್ಯನನ್ನು ಉಂಟು ಮಾಡಿದಂಥ ಉದ್ದೇಶ ಕರ್ಸ್ ಮಾಡಲಿಕ್ಕಲ್ಲ, ಬ್ಲೆಸ್ ಮಾಡಲಿಕ್ಕೆ. ದಟ್ಸ್ ವೈ ಬೈಬಲ್ ಸೇಸ್, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾದದ್ದು. ಯೆಹೋವನ ಆಶೀರ್ವಾದದು ಭಾಗ್ಯದಾಯಕವಾದದ್ದು. ದೇವರು ಕರ್ಸ್ ಮಾಡಲಿಲ್ಲ. ದೇವರು ಏದೆನ್ ತೋಟವನ್ನು ಬ್ಲೆಸ್ ಮಾಡಿದ, ಮನುಷ್ಯನನ್ನು ಬ್ಲೆಸ್ ಮಾಡಿದ ಮತ್ತು ಅಥಾರಿಟಿಯನ್ನು ಕೊಟ್ಟ, ಅಧಿಕಾರವನ್ನು ಕೊಟ್ಟ, ಡೊಮಿನಿಯನ್ ಮಾಡಲಿಕ್ಕೆ ಹೇಳಿದ ದೇವರು. ಆದರೆ ಇಲ್ಲಿ ಒಂದು ನಾವು ನೋಡ್ತಿದ್ದೇವೆ, ಒಂದು ಆಜ್ಞೆ. ಫರೋನನ ಆಳ್ವಿಕೆಯಲ್ಲಿ, ಅವನ ಸರ್ಕಾರದಲ್ಲಿ ನಾವು ನೋಡ್ತಿದ್ದೇವೆ, ಇಬ್ರಿಯರು ಇನ್ಕ್ರೀಸ್ ಆಗ್ತಿದ್ದಾರೆ, ಮಲ್ಟಿಪ್ಲೈ ಆಗ್ತಿದ್ದಾರೆ. ಇಬ್ರಿಯರ ಸಂತತಿ, ಇಬ್ರಿಯರ ಜನಾಂಗ ಹೆಚ್ಚುತ್ತಾ ಇದೆ. ಆದ್ದರಿಂದ ಫರೋನನು ಏನು ಮಾಡ್ತಿದ್ದಾನೆ? ಕುಯುಕ್ತಿ ಮಾಡಿ, ಈ ಅರಸನು ಜನರಲ್ಲಿ ಕುಯುಕ್ತಿ ಮಾಡಿ ಅವರ ಕೂಸುಗಳನ್ನು ಜೀವದಿಂದ ಉಳಿಸಬಾರದೆಂದು ಹೊರಗೆ ಹಾಕಿಸಿ ನಮ್ಮ ಪಿತೃಗಳನ್ನು ಕ್ರೂರವಾಗಿ ನಡೆಸಿದನು. ಆ ಟೈಮ್ನಲ್ಲಿ ಏನು ಆಜ್ಞೆ ಇತ್ತು? ಫರೋನನು ಇಬ್ರಿಯರಿಗೆ ಹುಟ್ಟುವಂಥ ಎಲ್ಲ ಮೇಲ್ ಚೈಲ್ಡ್,
ಗಂಡು ಕೂಸುಗಳನ್ನು ಏನು ಮಾಡ್ಬೇಕಂದ್ರೆ ಕಿಲ್ ಮಾಡಬೇಕು, ನೈಲ್ ನದಿಯಲ್ಲಿ ಅವನ್ನ ಎಸೆಯಬೇಕು. ಫರೋನು ಬೆಳಿಗ್ಗೆ ಎದ್ದುಕೊಂಡು ಆತನು ನೈಲ್ ನದಿಯನ್ನು ವರ್ಷಿಪ್ ಮಾಡ್ತಿದ್ದ. ಮುಂಜಾನೆ ಬೆಳಕು ಬರೋಕ್ಕಿಂತ ಮುಂಚೆ ಆತನು ನೈಲ್ ನದಿಗೆ ಹೋಗ್ತಿದ್ದ. ಆ ನೈಲ್ ನದಿಯನ್ನು ಆತನು ವರ್ಷಿಪ್ ಮಾಡ್ದ. ಅದಕ್ಕೋಸ್ಕರ ದೇವರ 10 ಜಡ್ಜ್ಮೆಂಟ್ ಬಂತು. ನೈಲ್ ನದಿಯ ನೀರೇನಾಯಿತು? ರಕ್ತವಾಯಿತು. ನೈಲ್ ನದಿಯನ್ನು ಆತನು ವರ್ಷಿಪ್ ಮಾಡ್ತಿದ್ದ. ಆದರೆ ಅವನ ಆಜ್ಞೆ ಬಹಳ ಕ್ರೂರವಾಗಿತ್ತು. ಏನಂತ ಹೇಳಿದ್ರೆ, ಎಲ್ಲ ಗಂಡು ಮಕ್ಕಳನ್ನು ಅವ್ರು ಏನು ಮಾಡಬೇಕು? ಕೊಲ್ಲಬೇಕು. ಏರಿಗೆ ಆಗೋ ಮುಂಚೆ ಅವ್ರನ್ನ ಕೊಲ್ಲಬೇಕು. ಹುಟ್ಟಿದ್ರೆ ಅವ್ರನ್ನ ಏನು ಮಾಡಬೇಕು? ನೈಲ್ ನದಿಗೆ ಆಗಬೇಕು. ಸಾವಿರಾರು ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಕೈಯಿಂದ ನೀರಿಗೆ ಎಸೆದ್ರು. ಯಾಕೆ? ಅರಸನ ಆಜ್ಞೆಗೆ ಭಯಪಟ್ಟು. ಓನ್ ಪ್ಯಾರೆಂಟ್ಸ್, ಅವರ ಸ್ವಂತ ತಂದೆ ತಾಯಿಗಳು ಆ ಮಕ್ಕಳನ್ನು, ಎಲೆ ಕೂಸನ್ನು ಅವರು ನೈಲ್ ನದಿಗೆ ಬಿಸಾಡಿಬಿಟ್ರು. ಅಂತ ಸಮಯದಲ್ಲಿ, ಆ ಒಂದು ಕಾಲದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೋಶೆ ಹುಟ್ಟಿದನು. Moses was born in a dangerous situation. Time of danger. Moses was born in a dangerous situation. Time of danger. ಆ ಒಂದು ಭಯಾನಕ ಸಮಯದಲ್ಲಿ, ಆ ಒಂದು ಕ್ರೂರವಾದ ಸಮಯದಲ್ಲಿ ನೋಡ್ತೇವೆ ಮೋಶೆಯು ಹುಟ್ಟಿದನು. ಆದ್ರೆ ಮೋಶೆ ಪ್ಯಾರೆಂಟ್ಸ್ ಒಂದು ಡಿಸಿಷನ್ ಮಾಡಿದ್ರು. What is the decision? Decision to protect their children. Decision to protect Moses. Decision to save Moses. ಕಾನೂನಿದೆ, ಅವರು ಭಯಪಡಲಿಲ್ಲ. By faith, Bible says, Hebrew chapter 11 verse 23, by faith, ನಂಬಿಕೆಯಿಂದವರು ಅರಸನ ಆಜ್ಞೆಗೆ ಭಯಪಡದೆ ಮಗುವನ್ನು 3 ತಿಂಗಳವರು ಏನು ಮಾಡಿದ್ರಂತೆ? ಹಿಟ್ ಮಾಡಿದ್ರು, ಬಚ್ಚಿಟ್ರು. ಆದರೆ ಮೋಶೆಯ ಸಮಯದಲ್ಲಿ, ಮೋಶೆ ಹುಟ್ಟುವಂತಹ ಸಮಯದಲ್ಲಿ ಸಾವಿರಾರು ಮಗುಗಳನ್ನು ಪ್ಯಾರೆಂಟ್ಸ್ ತಮ್ಮ ಓನ್ ಕೈಯಿಂದ ಅವರು ನದಿಗೆ ಬಿಸಾಡಿದ್ರು. ಇವತ್ತೊಂದು ಪ್ರಶ್ನೆ, 11:23 ಓದಿಕೊಳ್ಳೋಣ, ನಂತರ ನಾನು ಮುಂದೆ ಹೋಗ್ತೇನೆ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ಅದರ ಅರ್ಥ ಎಲ್ಲರೂ ಭಯಪಟ್ಟರು, ಎಲ್ಲರೂ ಫಾಲೋ ಮಾಡಿದ್ರು. ಆ ಕ್ರೂರವಾದ ಏನಿದೆ ಕಮಾಂಡ್ಮೆಂಟ್ ಇದೆ, ಆಜ್ಞೆಯನ್ನು, ದೇವರಿಗೆ ವಿರುದ್ಧವಾದಂಥ, ನೀತಿಗೆ ವಿರುದ್ಧವಾದಂಥ ಆ ಒಂದು ಆಜ್ಞೆಗೆ ಎಲ್ಲರೂ ಭಯಪಟ್ಟರು. ಎಲ್ಲರೂ ಕಾಂಪ್ರಮೈಸ್ ಮಾಡಿ ತಮ್ಮ ಮಕ್ಕಳನ್ನು, ಸ್ವಂತ ಮಕ್ಕಳು ತಮ್ಮ ಕೈಯಿಂದ ನೋಡ್ತೇವೆ ಆ ನೈಲ್ ನದಿಗೆ ಬಿಸಾಡಿ ಬಿಟ್ರು. ಆದರೆ ಒನ್ ಫ್ಯಾಮಿಲಿ, ಮೋಸಸ್ ಫ್ಯಾಮಿಲಿ, ಯಾಕೋಬೆಗಳು ಮೋಸೆ ತಾಯಿ, ಮೋಶೆ ತಂದೆ ಒಂದು ತೀರ್ಮಾನ ಮಾಡಿ, ನಾವು ಭಯಪಡುವುದಿಲ್ಲ, ಈ ಮಗುವನ್ನು ನಾವು ಬೆಳೆಸ್ತೇವೆ. ಈ ಮಗುವನ್ನು ಒಂದು ಪರ್ಪಸ್ಗಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಮಗುವಿನ ಜೀವಿತದಲ್ಲಿ ದೇವರ ಒಂದು ಪ್ಲಾನ್ ಇದೆ, ದೇವರ ಒಂದು ಯೋಜನೆ ಇದೆ, ದೇವರ ಒಂದು ಪರ್ಪಸ್ ಇದೆ. ನಾವೆಲ್ಲರೂ ಪ್ರತಿಯೊಬ್ಬರು ದೇವರನ್ನು ಹುಟ್ಟಿದವರು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕೆ ಅಂತೇಳಿದ್ರೆ ದೇವರೊಂದು ಪ್ಲಾನ್ ಇದೆ, ದೇವರೊಂದು ಯೋಜನೆ ಇದೆ, ದೇವರೊಂದು ಪರ್ಪಸ್ ಇದೆ. ಅದಕ್ಕಾಗಿ ದೇವರು ಈ ಲೋಕದಲ್ಲಿ ನನ್ನನ್ನು ಇಟ್ಟಿದ್ದಾನೆ. ಆ ಯೋಜನೆ ನಿನ್ನ ಮೂಲಕ ಫುಲ್ಫಿಲ್ ಮಾಡೋದಕ್ಕಾಗಿ ನನ್ನನ್ನು ಆತನ ಆರಿಸಿಕೊಂಡಿದ್ದಾನೆ. ನಮ್ಮ ಬ್ಯಾಕ್ಗ್ರೌಂಡ್ ಯಾವುದೇ ಇರ್ಬೋದು, ಆದರೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅಂದರೆ ದೇವರ ಮಕ್ಕಳಾಗಿದ್ದೇವೆ. ಒಂದು ಕುಟುಂಬಕ್ಕೆ ಸೇರಿದವರು, ಒಂದು ಮನೆಗೆ ಸೇರಿದವರು, ಒನ್ ಫ್ಯಾಮಿಲಿ. ದೇವರ ವಾಕ್ಯ ಹೇಳ್ತದೆ, ಏನ್ ಮಾಡಿದ್ರಂತೆ? ಅರಸನ ಆಜ್ಞೆಗೆ ಭಯಪಡದೆ ನಂಬಿಕೆಯಿಂದಲೇ ಬೈ ಫೇತ್ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ರು. ನಂತರ ಬಚ್ಚಿಡ್ಲಿಕ್ಕೆ ಆಗಲಿಲ್ಲ. ಓನ್ಲಿ 3 months ದೇ ಹಿಡ್. 3 ತಿಂಗಳು ಬಚ್ಚಿಟ್ರು ಆ ಮಗುವನ್ನು. ಬೈಬಲ್ ಸೇಸ್ saving your children and losing your children, saving your family and losing your family, saving your blessings,
ಲೂಸಿಂಗ್ ಯುವರ್ ಬ್ಲೆಸ್ಸಿಂಗ್ಸ್. ಶಾಪ ಇದೆ, ಆಶೀರ್ವಾದ ಇದೆ. ಯಾರು ಚೂಸ್ ಮಾಡಬೇಕು? ಯಾರು ಚೂಸ್ ಮಾಡಬೇಕು? ದೇವರು ಕೊಟ್ಟದ್ದು ಬ್ಲೆಸ್ಸಿಂಗ್, ಶಾಪ ಅಲ್ಲ. ದೇವರು ಏದೇನು ತೋಟದಲ್ಲಿ ಮನುಷ್ಯನನ್ನು ಬ್ಲೆಸ್ ಮಾಡಿದ, ಅಬಂಡೆಂಟ್ ಲೈಫನ್ನು ಕೊಟ್ಟ, ತನ್ನ ಮಹಿಮೆಯನ್ನು ಕೊಟ್ಟ, ತನ್ನ ಅಧಿಕಾರವನ್ನು ಕೊಟ್ಟ. ದೇವರು ಲಾಸ್ಟ್ ಮಾಡಿದ್ರು. ವೈ? ಡಿಸೊಬಿಡಿಯಂಟ್. ಇಲ್ಲಿ ಅನೇಕ ಪ್ಯಾರೆಂಟ್ಸ್ ತಮ್ಮ ಮಕ್ಕಳನ್ನು ಕಳೆಕೊಂಡ್ರು. ಆದರೆ ಮೋಶೆಯ ತಂದೆ ತಾಯಿ ಒಂದು ಡಿಸಿಷನ್ ಮಾಡಿದರು. ಎವ್ರಿ ಫಾದರ್ ಆ್ಯಂಡ್ ಮದರ್ ಒಂದು ಡಿಸಿಷನ್ ಮಾಡಬೇಕಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳನ್ನು ದೇವರಿಗೆ ಸಮರ್ಪಿಸ್ತೇವೆ. ಆಮೇಲೆ ನಾವು ದೇವರಿಗೆ ಒಪ್ಪಿಸಿಕೊಡ್ತೇವೆ. ಮಕ್ಕಳನ್ನು ಡೆಡಿಕೇಟ್ ಮಾಡಿದರೆ ಮುಗಿತದೆ. ಅನೇಕ ಸಲ ನೋಡ್ತೇವೆ, ಟ್ರೆಡಿಷನ್ ಆಗಿ ನಾವು ನೋಡ್ತೇವೆ, ಮಕ್ಕಳನ್ನು ತಂದು ಆಲಯಕ್ಕೆ ತಂದು ಸಮರ್ಪಿಸಿ. ಏನು ಅರ್ಥ ಡೆಡಿಕೇಶನ್ ಅಂತ ಹೇಳಿದರೆ? ಬರೀ ಹೆಸರಿಟ್ಟು ಹೋಗುದಾ? ಮಗುವಿಗೊಂದು ಇಲ್ಲ, ಆ ಮಗುವನ್ನು ದೇವರಿಗೆ ಕೊಡುವಂಥದ್ದು. ಆಮೇಲೆ ಸಂಪೂರ್ಣವಾಗಿ ದೇವರಿಗೆ, ದೇವರ ಕರಗಳಿಗೆ ಮಗುವನ್ನು ಕೊಡುವಂಥದ್ದೇ ಡೆಡಿಕೇಶನ್. ದೇವರ ಕರಕ್ಕೆ ಮಗುವನ್ನು ಒಪ್ಪಿಸುವುದೇ ಡೆಡಿಕೇಶನ್, ಸಮರ್ಪಣೆ. ಅಷ್ಟೆಲ್ಲ ನಾವು ಒಂದು ಆಗಬೇಕಲ್ಲ, ಟ್ರೆಡಿಷನಲ್ಲಿ ಒಂದು 40 days ಆಗುವಾಗ ಮಗುವನ್ನು ಕೊಂಡೋಗಿ ನಾವು ಹೆಣ್ಗಳು ದೇವರಿಗೆ ಸಮರ್ಪಿಸಬೇಕು. ಇಲ್ಲ, ಇದರ ಬಿಬ್ಲಿಕಲ್ ರಿಯಲ್ ಅರ್ಥ ಏನಂತ ಹೇಳಿದರೆ, ಡೆಡಿಕೇಶನ್ ಅಂತ ಹೇಳಿದರೆ ದೇವರಿಗೆ ಸಮರ್ಪಣೆ. ಸಾಮ್ಯೇಲನು ಜೀವದಿಂದ ಇರುವವರೆಗೆ ಅಲ್ವಾ? ಸಾಮ್ಯೇಲನು ಹೇಗೆ ಡೆಡಿಕೇಶನ್ ಮಾಡಿದ್ರು? ಆಲಯಕ್ಕೆ ಜೀವದಿಂದ ಇರುವವರೆಗೆ ದೇವರ ಸೇವೆಗೆ ಆ ಮಗುವನ್ನು ಅವರು ಒಪ್ಪಿಸಿಕೊಟ್ರು. ನಿಮ್ಮ ಕುಟುಂಬ ಹಸ್ಬೆಂಡ್ ವೈಫ್ ಮದುವೆ ಅನ್ನುವಂಥದ್ದು ದೇವರು ಕೊಟ್ಟದ್ದು 10 years ಕಾಂಟ್ರಾಕ್ಟ್ ಅಲ್ಲ, ಲೈಫ್ ಲಾಂಗ್ ಕಮಿಟ್ಮೆಂಟ್. ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪು ಅದು ಲೈಫ್ ಲಾಂಗ್ ಕಮಿಟ್ಮೆಂಟ್. ಅದಕ್ಕೆ ದೇವರು ತಂದೆ ತಾಯಿಯನ್ನು ಬಿಟ್ಟು ಅವನು ತನ್ನ ಹೆಂಡತಿಯನ್ನು ಸೇರ್ತಾನೆ. ತಂದೆ ತಾಯಿ ನೆಕ್ಸ್ಟ್ ಇದಕ್ಕೆ ಬರ್ತಾರೆ ನಿಮಗೆ. ಫಸ್ಟ್ ನಿಮ್ಮ ವೈಫ್, ಹಸ್ಬೆಂಡ್, 2ನೇ ಸ್ಥಾನಕ್ಕೆ ತಂದೆ ತಾಯಿ ಬರ್ತಾರೆ. ಅದರ್ಥ ತಂದೆ ತಾಯಿ ನಾನು ಹಳ್ಳೆಗಳಿಗೆ ತಂದೆ ತಾಯಿಯನ್ನು ಆನರ್ ಮಾಡಬೇಕು, ಸನ್ಮಾನ ಮಾಡಬೇಕು, ಪೋಷಣೆ ಮಾಡಬೇಕು. ಇದು ದೇವರ ವಾಕ್ಯ, ಇದು ಬ್ಲೆಸ್ಸಿಂಗ್. ಆದರೆ ಇಲ್ಲಿ ನಾವು ನೋಡ್ತಿದ್ದೇವೆ, ಮೋಶೆ ಏನು ಮಾಡಿದ್ರು? ಮೋಶೆ ತಾಯಿ ಏನು ಮಾಡಿದ್ರು? ಮೋಶೆ ಹುಟ್ಟಿದಾಗ ಪ್ರೊಟೆಕ್ಟಿಂಗ್ ಯುವರ್ ಚೈಲ್ಡ್, ಪ್ರೊಟೆಕ್ಟಿಂಗ್ ಯುವರ್ ಫ್ಯಾಮಿಲಿ, ಪ್ರೊಟೆಕ್ಟಿಂಗ್ ಯುವರ್ ಹಸ್ಬೆಂಡ್, ಪ್ರೊಟೆಕ್ಟಿಂಗ್ ಯುವರ್ ವೈಫ್, ಪ್ರೊಟೆಕ್ಟಿಂಗ್ ಯುವರ್ ಫ್ಯಾಮಿಲಿ, ಪ್ರೊಟೆಕ್ಟಿಂಗ್ ಯುವರ್ ಬ್ಲೆಸ್ಸಿಂಗ್. ದೇವರು ನಮ್ಮ ಹಸ್ತಕ್ಕೆ ಕೊಟ್ಟಿದ್ದಾನೆ. ಏದೇನು ತೋಟದಲ್ಲಿ ದೇವರು ಆದಮನ ಅವಳ ಕೈಗೆ ಕೊಟ್ಟ ಆ ಮನೆಯನ್ನು, ಬೆಸ್ಟ್ ಹೋಮ್, ಫಸ್ಟ್ ಹೋಮ್ ಏದೇನು ತೋಟ, ರಮಣೀಯವಾದಂಥ ಶ್ರೇಷ್ಠವಾದಂಥ ಗಾರ್ಡನನ್ನು ದೇವರವರಿಗೆ ಒಂದು ಮನೆಯಾಗಿ ಕೊಟ್ಟ. ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಜವಾಬ್ದಾರಿ ಯಾರ್ದಿತ್ತು? ಹಸ್ಬೆಂಡ್ ವೈಫ್ದಿತ್ತು. ಅದರದನ್ನು ಲೂಸ್ ಮಾಡಿದರು, ಲಾಸ್ಟ್ ಮಾಡಿದರು. ಅದು ದೇವರಿಗೆ ಸ್ತೋತ್ರ. ಆದಮ ಅವಳು ಸೋತೋದ್ರು, ಅಧಿಕಾರ ಕಳೆದುಕೊಂಡ್ರು, ಬ್ಲೆಸ್ಸಿಂಗನ್ನು ಕಳೆದುಕೊಂಡ್ರು. ಕರ್ಸ್ ಬಂತು ಭೂಮಿಯ ಮೇಲೆ, ಮುಳ್ಳುಗಳು ಬೆಳೆದವು, ಕಳೆಗಳು ಬೆಳೆದವು. ಆದರೆ ಯೇಸು ಕ್ರಿಸ್ತನು 2ನೇ ಆದಮನಾಗಿ, ಜೀವಿಸುವ ಆದಮನಾಗಿ ಆತನು ಬಂದು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಉಣಲ್ಪಟ್ಟು ಆ ಕೀಯನ್ನು ತಿರುಗಿ ಕೊಟ್ಟು ಅಧಿಕಾರ ನಮಗೆ ಕೊಟ್ಟಿದ್ದಾನೆ ಸಭೆಗೆ. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಬಲವಾದನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ತಿರುಗಿ ಆ ಮಹಿಮೆಯನ್ನು, ಆ ಗ್ಲೋರಿಯನ್ನು, ಆ ಅಥಾರಿಟಿಯನ್ನು ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಆ ವಿಕ್ಟೋರಿಯಸ್ ಲೈಫನ್ನು ಕೊಟ್ಟಿದ್ದಾನೆ, ಅಬಂಡೆಂಟ್ ಲೈಫನ್ನು ಕೊಟ್ಟಿದ್ದಾನೆ. ಆ ಕುಟುಂಬವನ್ನು ಆತನು ಬ್ಲೆಸ್ ಮಾಡಿದ್ದಾನೆ. ಅದಕ್ಕೆ ಯೇಸು ನಮ್ಮ ಮನೆಯ ಯಜಮಾನಾಗಿರಬೇಕು. ಯೇಸು ನಮ್ಮ ಕುಟುಂಬದ ಯಾರಾಗಿರಬೇಕು? ಯಜಮಾನ ಆಗಿರಬೇಕು. ಇವತ್ತಿನ ಸಂದೇಶದ ಕೀ ಪಾಯಿಂಟ್, ಸೇವಿಂಗ್ ಯುವರ್ ಚಿಲ್ಡ್ರನ್, ಲೂಸಿಂಗ್ ಯುವರ್ ಚಿಲ್ಡ್ರನ್. ಅನೇಕ ಪ್ಯಾರೆಂಟ್ಸ್ ತಮ್ಮ ಮಕ್ಕಳನ್ನು ಕಳ್ಕೊಂಡ್ರು. ನೈಲ್ ನದಿಗೆ ಬಿಸಾಡಿದ್ರು ತಮ್ಮ ಮಕ್ಕಳನ್ನು, ತಮ್ಮ ಸ್ವಂತ ಹಸ್ತದಿಂದ ತಾವೆತ್ತ ಮಕ್ಕಳನ್ನು. ಇವತ್ತು ಅನೇಕ ಪ್ಯಾರೆಂಟ್ಸ್ ಇದ್ದಾರೆ, ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ನಾನು ಅವ್ರ ಜೀವದಿಂದ ಇದ್ದರೂ ಕೂಡ ತಂದೆ ತಾಯಿ ಕಣ್ಣೀರು ಸುರಿಸಿದ್ದಾರೆ. ಯಾಕೆ? ಅವ್ರು ತಮ್ಮ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಲಿಲ್ಲ. ತಮ್ಮ ಮಕ್ಕಳನ್ನೇನು ಮಾಡಲಿಲ್ಲ? ಪ್ರೊಟೆಕ್ಟ್ ಮಾಡಲಿಲ್ಲ.
ದೇವರಿಗೆ ಸಮರ್ಪಿಸಲಿಲ್ಲ. ತಿಮೋತಿ ಯಾವ ವಾತಾವರಣದಲ್ಲಿ ಬೆಳೆದು ಬಂದ? ದೇವರ ವಾಕ್ಯ ಹೇಳ್ತದೆ, ತಿಮೋತಿ ಅಂದ್ರೆ ಹೆಸರಿನ ಅರ್ಥ ದೇವರಿಂದ ಸನ್ಮಾನಿಸಲ್ಪಟ್ಟವನು, ಮನುಷ್ಯರಿಂದ ಸನ್ಮಾನಿಸಲ್ಪಟ್ಟವನಲ್ಲ. ತಿಮೋತಿ ಹೆಸರಿನ ಅರ್ಥ ದೇವರಿಂದ ಸನ್ಮಾನಿಸಲ್ಪಟ್ಟವನು. ತಿಮೋತಿಗೆ ಚಿಕ್ಕ ಪ್ರಾಯದಲ್ಲಿರುವಾಗಲೇ ದೇವರ ವಾಕ್ಯದ ಪರಿಚಯವಾಯಿತು. ಬೈಬಲ್, ಅವನ ತಂದೆ ತಾಯಿಗಳು ಬೈಬಲ್ ಅನ್ನು ಟೀಚ್ ಮಾಡಿದ್ರು, ದೇವರ ವಾಕ್ಯವನ್ನು ಅವರಿಗೆ ತೋರಿಸಿದ್ರು. ಚಿಕ್ಕದಿರುವಾಗಲೇ ಅವನಿಗೆ ನಂಬಿಕೆ ಬಂತು. ಅವನ ಅಜ್ಜಿಯಲ್ಲಿತ್ತು, ಅವನ ತಾಯಿಯಲ್ಲಿತ್ತು. ಆ ನಂಬಿಕೆಯನ್ನು ಪೌಲನು ನೋಡಿದ, ತಿಮೋತಿಯಲ್ಲಿ ಕೂಡ ನೋಡಿದ. ಆದ್ದರಿಂದ ನೋಡ್ತೇವೆ, ತಿಮೋತಿ ರಕ್ಷಣೆಗೆ ಬಂದದ್ದು ಮಾತ್ರ ಅಲ್ಲ, ತಿಮೋತಿ ಪೌಲನ ಜೊತೆ ಕೆಲಸದವನಾಗಿದ್ದ. ಕೊನೆಯವರೆಗೆ ವಿಶ್ವಾಸಗಳನ್ನು ದೃಢಪಡಿಸುತ್ತಾ ಪೌಲನ ಜೊತೆಗೆ ಸೇವೆ ಮಾಡಿದ. ಇವತ್ತು ಅನೇಕ ತಂದೆ ತಾಯಿಯವರು ನೋಡ್ತಿದ್ವಿ, ಈವನ್ ಬಿಲಿವರ್ಸ್, ತಂದೆ ತಾಯಿಗಳು ಕಣ್ಣೀರನ್ನು ಸುರಿಸುತ್ತಿದ್ದಾರೆ, ವೇದನೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಏನು? ಮಕ್ಕಳು ಮನೆಗೆ ಬರ್ತಿಲ್ಲ. ಒಬ್ಬ ತಂದೆ ತಾಯಿಗೆ ಪನಿಷ್ಮೆಂಟ್ ಏನು ಗೊತ್ತಾ? ಮಕ್ಕಳು ಮನೆಗೆ ಬರದಿದ್ರೆ, ಮಕ್ಕಳು ಲೇಟಾಗಿ ಬಂದರೆ, ಒಂದು ವೇಳೆ ಕೆಲಸ ಮಾಡದೆ ಯಾವುದೇ ಫ್ರೆಂಡ್ಸ್ನವರೊಟ್ಟಿಗೆ ತಿರುಗಾಡಿಕೊಂಡು ತಮಗೆ ಬೇಕಾದಾಗೆ ಜೀವಿಸಿ ಮನೆಗೆ ಲೇಟಾಗಿ ಬರುವಾಗ ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ತಂದೆ ತಾಯಿಗೆ ಯಾವುದಿಲ್ಲ. ನಾನು ಎಷ್ಟೋ ಜನ ತಂದೆ ತಾಯಿ ಕಣ್ಣೀರು ಸುರಿಸೋದನ್ನು ಕೇಳಿದ್ದೇನೆ, ಕೌನ್ಸಿಲಿಂಗ್ ಮಾಡುವಾಗ ಕೇಳಿದ್ದೇನೆ. ದಾರಿಯನ್ನು ನೋಡ್ತಾರೆ, ಮಕ್ಕಳ ಟೈಮ್ ನೋಡ್ತಾರೆ. ದೊಡ್ಡ ಪನಿಷ್ಮೆಂಟ್ ಮನೆಗೆ ಒಂದು ದಿವಸ ಬರದಿದ್ರೆ ಆಲೋಚನೆ ಮಾಡಿ, ತಂದೆ ತಾಯಿಗೆ ನಿಮಗೆ ಎಷ್ಟು ವೇದನೆ ಆಗ್ತದೆ, ಎಷ್ಟು ನೋವಾಗ್ತದೆ, ಎಷ್ಟು ದುಃಖ ಆಗ್ತದೆ. ಎಷ್ಟೋ ಮಂದಿ ಇವತ್ತು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ನಾನೊಂದು ಸ್ಟೋರಿ ಓದಿದೆ, ಬಹಳ ಹೃದಯವನ್ನು ಘಾಸಿ ಮಾಡುವಂಥ ಒಂದು ಸ್ಟೋರಿ, ವೇದನೆ ಮಾಡುವಂಥ ಸ್ಟೋರಿ. ಒಬ್ಬ ಕ್ರಿಮಿನಲ್, ರಿಯಲ್ ಸ್ಟೋರಿ. ಡೆತ್ ಸೆಂಟೆನ್ಸ್ ಕೊಟ್ಟಿತ್ತು ಕೋರ್ಟ್, ಅವನಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟಿತ್ತು. ಟೈಮ್ ಡೇಟ್ ನಿಗದಿ ಆಯಿತು, ಮರಣದಂಡನೆ ಮಗನಿಗೆ. ಪ್ಯಾರೆಂಟ್ಸ್ ನೋಡಲಿಕ್ಕೆ ಹೋದರು. ಜೈಲರ್ ಹೋಗಿ ಹೇಳ್ತಾರೆ, ನಾ ಕೊನೆಯ ಆಶೆನು, ನನಗೆ ಯಾವ ಆಶೆ ಇಲ್ಲ. ತಂದೆ ತಾಯಿ ಬಂದಿದ್ದನ್ನು ನೋಡಬೇಕೆಂಬುದಾಗಿ ಅವರ ಮುಖ ಕೂಡ ನೋಡಲಿಕ್ಕೆ ನಾನು ಬಯಸುವುದಿಲ್ಲ. ಇವತ್ತು ನನ್ನ ಮರಣಕ್ಕೆ, ಈ ಒಂದು ಗಲ್ಲು ಶಿಕ್ಷೆಗೆ ಕಾರಣ ನನ್ನ ಪ್ಯಾರೆಂಟ್ಸ್. ಯಾಕೆಂದರೆ ಅವರು ನನಗೆ ಡಿಸಿಪ್ಲಿನ್ ಮಾಡಲಿಲ್ಲ, ನನಗೆ ದೇವರ ಬಗ್ಗೆ ಹೇಳಲಿಲ್ಲ, ನನ್ನನ್ನು ಕರೆಕ್ಷನ್ ಮಾಡಲಿಲ್ಲ. ನಾನು ಹೇಳಿದ್ದನ್ನು ಕೇಳಿಕೊಂಡು ಅವರು ನನ್ನನ್ನು ತಪ್ಪಾದ ದಾರಿಯಲ್ಲಿ ನಡೆಸಿದ್ದಾರೆ. ಆದ್ದರಿಂದ ಈ ಪನಿಷ್ಮೆಂಟಿಗೆ, ಈ ಶಿಕ್ಷೆಗೆ ನನ್ನ ಕಾರಣ ನನ್ನ ತಂದೆ ತಾಯಿಯರು. ಅವ್ರ ತಂದೆ ತಾಯಿ ಹೇಳಿದರು, ಒಂದು ರಿಕ್ವೆಸ್ಟ್, ಒಬ್ಬ ದೇವರ ಸೇವಕರಿದ್ದಾರೆ, ಒಂದು 2 ಮಿನಿಟ್ಸ್ ನಿನ್ನವರ ಮುಖವನ್ನು ನೋಡೋದಾದರೆ, 2 ಮಿನಿಟ್ಸ್ ನಿನ್ನವರ ಮುಖವನ್ನು ನೋಡೋದಾದರೆ ರಿಕ್ವೆಸ್ಟ್ ಮಾಡಿದರು ಜೈಲರ್. 2 ನಿಮಿಷ ದೇವರ ಸೇವಕರು ಯೇಸು ಕ್ರಿಸ್ತನ ಪ್ರೀತಿಯ ಬಗ್ಗೆ ಮಾತಾಡಿದರು, ಇನ್ನೊಂದು ಜೀವಿತದ ಬಗ್ಗೆ ಮಾತಾಡಿದರು, ಇಟರ್ನಲ್ ಲೈಫ್ ಬಗ್ಗೆ ಮಾತಾಡಿದ್ರು, ಪರಲೋಕದ ಬಗ್ಗೆ ಮಾತಾಡಿದರು. ಯೇಸು ಕ್ರಿಸ್ತನ ಯಾವ ಪಾಪಗಳನ್ನು, ಹೇಗೆ ಪಾಪಗಳನ್ನು, ಎಲ್ಲ ಸಕಲ ಪಾಪಗಳನ್ನು ಕ್ಷಮಿಸಿದಾನೆಂಬುದಾಗಿ ಅವರು ಹೇಳುವಾಗ ಆ ವ್ಯಕ್ತಿಯ ಕಠೋರವಾದ ಹೃದಯ ಮುರಿಯಿತು. ರಿಪೆಂಟ್ ಆದರು, ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದರು. ಅವರು ಹೇಳಿದಂಥ ಮಾತು, ಭಯ ಹೋಯಿತು, ನಾನೀಗ ಮರಣಕ್ಕೆ ಸಿದ್ಧನಾಗಿದ್ದೇನೆ, ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ನಾನು ಸಿದ್ಧನಿದ್ದೇನೆ, ನನ್ನ ಕರ್ತನನ್ನು ಸಂಧಿಸಲು ನಾನು ಸಿದ್ಧನಿದ್ದೇನೆ, ಕೊನೆಗಳಿಗೆಯಲ್ಲಿ ನನಗೆ ದೊಡ್ಡ ಬಹುಮಾನ ಸಿಕ್ಕಿತು ಎಂಬುದಾಗಿ. ಮರಣ ಭಯ ಇಲ್ಲ. ಫೈನಲ್ ಲಾಸ್ಟ್ ಮೂಮೆಂಟ್. ಆದ್ದರಿಂದ ಲಿಸನ್ ಟು ಮಿ ವೆರಿ ಕೇರ್ಫುಲ್. ತಂದೆ ತಾಯಂದಿರೇ, ಹಸ್ಬೆಂಡ್ ವೈಫ್, ನಿಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡಿರಿ, ಡಿಸಿಪ್ಲಿನ್ ಮಾಡಿರಿ. ಹಸ್ಬೆಂಡ್ ವೈಫ್, ನಿಮ್ಮ ಕುಟುಂಬ ಜೀವಿತವನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿರಿ, ಕಾಪಾಡಿಕೊಳ್ಳಿರಿ. ನಿಮ್ಮ ಕುಟುಂಬಕ್ಕೆ ದೇವರು ಕೊಟ್ಟಂಥ ಬ್ಲೆಸ್ಸಿಂಗನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿರಿ. ಮೋಸಸ್ ವಾಸ್ ಬಾರ್ನ್ ಇನ್ ಎ ಡೇಂಜರಸ್ ಸಿಚುವೇಶನ್, ಟೈಮ್ ಆಫ್ ಡೇಂಜರ್. ಆದರೂ ನಾವು ನೋಡ್ತೇವೆ, ಆಜ್ಞೆಗೆ ಭಯಪಡದೆ, ಆ ಕ್ರೂರವಾದ ಆಜ್ಞೆಗೆ ಭಯಪಡದೆ ನಮ್ಮ ಮಕ್ಕಳು ನಾವು ಕಿಲ್ ಮಾಡೋದಿಲ್ಲ.
ಇವತ್ತಿಷ್ಟು ಪ್ಯಾರೆಂಟ್ಸ್ ಮಕ್ಕಳನ್ನು ಕಿಲ್ ಮಾಡ್ತಾರೆ. ಹೇಗೆ? ಅವರನ್ನು ಬಿಟ್ಟದ್ರಿಂದ, ತಪ್ಪು ದಾರಿಗೆ ಹೋಗಲಿಕ್ಕೆ ಬಿಟ್ಟದ್ರಿಂದ. ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಹಾಳು ಮಾಡ್ತಿದ್ದೀರಿ. ಯಾಕಂದರೆ ಮಕ್ಕಳಿಗೆ ದೇವರು ಒಳ್ಳೆಯ ಫ್ಯೂಚರ್ನು ಕೊಟ್ಟಿದ್ದಾನೆ, ಬೆಸ್ಟ್ ಫ್ಯೂಚರ್ನು ಕೊಟ್ಟಿದ್ದಾನೆ. ನಮಗೆ ದೇವರು ಒಳ್ಳೆ ಫ್ಯೂಚರ್ನು ಕೊಟ್ಟಿದ್ದಾನೆ. ನಮ್ಮನ್ನು ದೇವರು ಅದಕ್ಕಾಗಿ ಆರಿಸಿಕೊಂಡಿದ್ದಾನೆ. ಬೆಸ್ಟ್ ಲೈಫನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪೀಸ್ಫುಲ್ ಲೈಫನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದರೆ ಇಲ್ಲಿ ನಾವು ನೋಡ್ತಿದ್ದೇವೆ, ಮೋಶೆಯ ಒಂದು ಪ್ಯಾರೆಂಟ್ಸ್ ಆ ಸಮಯದಲ್ಲಿ ಆ ಡೇಂಜರ್ ಸಿಚುವೇಷನಲ್ಲಿ ಒಂದು ಡಿಸಿಷನ್ ಮಾಡಿದರು, ಒಂದು ತೀರ್ಮಾನ ಮಾಡಿದರು. ನಮ್ಮ ಮಗುವನ್ನು ನಾವು ಕಿಲ್ ಮಾಡೋದಿಲ್ಲ, ನಮ್ಮ ಮಗುವನ್ನು ನೈಲ್ ನದಿಗೆ ನಾವು ಬಿಸಾಡೋದಿಲ್ಲ, ಈ ಮಗುವನ್ನು ನಾವು ದೇವರಿಗೆ ಕೊಡ್ತೇವೆ, ನಾವು ದೇವರಿಗೆ ಏನು ಮಾಡ್ತೇವೆ, ಸಮರ್ಪಣೆ ಮಾಡ್ತೇವೆ ಎಂಬುದಾಗಿ ಒಂದು ಡಿಸಿಷನ್ ಮಾಡಿದರು. ಡಿಸಿಷನ್ ಏನು ಡಿಸಿಷನ್ ಮಾಡಿದರು? ಆ ಮಗುವನ್ನು ನಾವು ಏನು ಮಾಡ್ತೇವೆ, ಪ್ರೊಟೆಕ್ಟ್ ಮಾಡ್ತೇವೆ ಡಿಸಿಷನ್ ಮಾಡಿದ್ರು. 3 ತಿಂಗಳು ದೇವರ ವಾಕ್ಯ ಹೇಳ್ತದೆ, 3 months, 3 ತಿಂಗಳಲ್ವ. ಆ ಮಗುವನ್ನವ್ರು ಏನು ಮಾಡಿದರು, ಬಚ್ಚಿಟ್ರು. ಸೇವಿಂಗ್ ಯುವರ್ ಚಿಲ್ಡ್ರನ್, ಲೂಸಿಂಗ್ ಯುವರ್ ಚಿಲ್ಡ್ರನ್, ಸೇವಿಂಗ್ ಯುವರ್ ಬ್ಲೆಸ್ಸಿಂಗ್ಸ್, ಲೂಸಿಂಗ್ ಯುವರ್ ಬ್ಲೆಸ್ಸಿಂಗ್, ಸೇವಿಂಗ್ ಯುವರ್ ಫ್ಯಾಮಿಲಿ, ಲೂಸಿಂಗ್ ಯುವರ್ ಫ್ಯಾಮಿಲಿ. ಬೈಬಲ್ ಸೇಸ್ 3 ತಿಂಗಳು ಭಯ ಪಡಲಿಲ್ಲ. ಒಂದು ವೇಳೆ ಅರಸನಿಗೆ ಗೊತ್ತಾದರೆ ಈ ಪ್ರಿಯ ಗಂಡು ಮಗು ಹುಟ್ಟಿದ್ದನ್ನು ಅವರು ಬಚ್ಚಿಟ್ಟರೆಂಬುದಾಗಿ ಎಂಟೈರ್ ಫ್ಯಾಮಿಲಿಗೆ ಮರಣದಂಡನೆ. ಆದರೆ ಬೈ ಫೇತ್ ಅವ್ರಿಗೆ ಯಾರ ಮೇಲೆ ನಂಬಿಕೆ ಇಟ್ಟು? ಅರಸನ ಸರ್ಕಾರದ ಮೇಲಲ್ಲ, ಅವನ ಕಾನೂನು ಮೇಲಲ್ಲ, ಜೀವ ಸ್ವರೂಪದ ದೇವರ ಮೇಲೆ. ಬೈ ಫೇತ್ ನಿನ್ನ ಕುಟುಂಬವನ್ನು ನಡೆಸುವಾತನು ನಿನ್ನ ಕರ್ತನಾಗಿದೆ. ನಿನ್ನ ಇನ್ಕಮ್ ಅಲ್ಲ, ನಿನ್ನ ಎಜುಕೇಷನ್ ಅಲ್ಲ, ನಿನ್ನ ಟ್ಯಾಲೆಂಟ್ ಅಲ್ಲ, ನಡೆಸುವಾತನು ದೇವರಾಗಿದ್ದಾನೆ. 40 ಲಕ್ಷ ಇಸ್ರೇಲನ್ನು ಅಡವಿಲಿ ಪೋಷಿಸಿದಂಥ ದೇವರು ನಿನ್ನ ಕುಟುಂಬವನ್ನು ಪೋಷಿಸುವ ದೇವರಾಗಿದ್ದಾನೆ. ನಿನ್ನ ಕುಟುಂಬ ಸಂರಕ್ಷಣೆ ಮಾಡುವ ದೇವರ ಆತನಾಗಿದ್ದಾನೆ. ಆದರೆ ನಿನ್ನ ಫ್ಯೂಚರ್ ದೇವರ ಹಸ್ತದಲ್ಲಿದೆ. ನೀನು ಅದಕ್ಕೋಸ್ಕರ ಚಿಂತಿಸುವಂಥ ಅವಶ್ಯಕತೆ ಇಲ್ಲ. ಬೈ ಫೇತ್, ಬೈ ಪ್ರೇಯರ್ ಅವರು ತಮ್ಮ ಮಕ್ಕಳನ್ನು ಏನು ಮಾಡಿದರು, ಪ್ರೊಟೆಕ್ಟ್ ಮಾಡಿದರು. ಬೈ ಫೇತ್ ಆ್ಯಂಡ್ ಬೈ ಪ್ರೇಯರ್ ಅವರು ತಮ್ಮ ಮಕ್ಕಳನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಪ್ರೊಟೆಕ್ಟ್ ಮಾಡಿದರು. 3 ತಿಂಗಳು ಬಚ್ಚಿಟ್ರು. 3 ತಿಂಗಳಂದ್ರೆ ಏನಾಯಿತು? ಆಫ್ಟರ್ 3 months ಆ ಮಗುವನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ, ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಕೆಲವು ಸಮಯ ಮಾತ್ರ ನಿಮ್ಮ ಕೋಣೆ ಒಳಗೆ ಅವರು ಇರ್ತಾರೆ. ಎಷ್ಟು ಸಮಯ ಇರ್ತಾರೆ? ಸ್ವಲ್ಪ ಸಮಯ. ನಡಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಅಂಗಳಕ್ಕೆ ಹೋಗ್ತಾರೆ ಅವರು, ಅಲ್ವಾ? ನಡಿಲಿಕ್ಕೆ ಆರಂಭವಾದಾಗ ಅವರು 4 ಗೋಡೆಯನ್ನು ಬಿಟ್ಟು ಅವರು ಎಲ್ಲಿಗೆ ಹೋಗ್ತಾರೆ? ಡೋರ್ನ ಆಚೆಗೆ ಹೋಗ್ತಾರೆ. ಆದ ನಂತರ ಕಿಂಡರ್ ಗಾರ್ಡನ್ ಸ್ಕೂಲ್ಗೆ ಹೋಗ್ತಾರೆ, ಮನೆ ಬಿಟ್ಟು, ಕಂಪೌಂಡ್ ಬಿಟ್ಟು. LKG ಹೋಗ್ತಾರೆ, UKGಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ನಂತರ ಜಾಬ್ಗೆ ಹೋಗ್ತಾರೆ, ನಂತರ ಗಲ್ಫಿಗೆ ಹೋಗ್ತಾರೆ, ನಂತರ ಮದುವೆ ಆಗ್ತಾರೆ. ಎಷ್ಟು ತನಕ ನೀವು ನಿಮ್ಮ ಮಕ್ಕಳನ್ನ ಬಚ್ಚಿಡ್ತೀರಿ? 3 ತಿಂಗಳು ನಾವು ನೋಡ್ತಿದ್ದೇವೆ. ಮೋಶೆಯ ತಾಯಿ 3 months ಅವಳು ಏನು ಮಾಡಿದೆ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಿದರು. 3 ತಿಂಗಳು ಬೈ ಪ್ರೇಯರ್ ಅವರು ತಮ್ಮ ಮಕ್ಕಳನ್ನು ಏನು ಮಾಡಿದ್ರಂತೆ, ಆ ಮಗುವನ್ನು ಜೀವದಿಂದ ಉಳಿಸಿದರು. ಇದು ಮಿರಾಕಲ್ ಅಲ್ವಾ? ಡೇಂಜರ್ ಟೈಮ್ನಲ್ಲಿ, ಕಾನೂನಿರುವಂಥ ಸಮಯದಲ್ಲಿ ಮೋಶೆ ಹುಟ್ಟಿದ, ಆ ಮೋಶೆ ಬದುಕಿದ್ದು, ಗ್ರೇಟ್ ಲೀಡರ್ ಆದದ್ದು. ಐಗುಪ್ತದಿಂದ ನಾವು ನೋಡ್ತೇವೆ ಕಾನಾನ್ ದೇಶಕ್ಕೆ ಇಸ್ರೇಲ್ ನಡೆಸುವಂಥ ಒಬ್ಬ ಗ್ರೇಟ್ ಲೀಡರ್ ಆಗಿ ಬೆಳೆದದು. ಇದು ದೇವರ ಪ್ಲ್ಯಾನ್ ಅಲ್ವಾ? ದೇವರ ಪರ್ಪಸ್ ಅಲ್ವಾ? ಇವತ್ತು ನಿಮ್ಮ ಮಕ್ಕಳೊಬ್ಬ ಮೋಶೆಯಾಗಿ ದೇವರು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಒಬ್ಬ ದಾವಿದ ಅರಸನಾಗಿ ನಿಮ್ಮ ಮಕ್ಕಳನ್ನು ದೇವರು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಒಬ್ಬ ಪೌಲನಾಗಿ, ರೂತಾಗಿ, ಎಸ್ತರ್ ಆಗಿ ನಿಮ್ಮ ಮಕ್ಕಳನ್ನು ದೇವರು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಬೈ ಪ್ರೇಯರ್, ಬೈ ಫೇತ್ 3 ತಿಂಗಳು ನಾವು ನೋಡ್ತೇವೆ. ನಂತರ ಏನು ಮಾಡಿದ್ರು? ಎಕ್ಸೋಡಸ್ ಚಾಪ್ಟರ್ 2 ವರ್ಸ್ 2ರಿಂದ ನೀವು 4ನೇ ವಚನದವರೆಗೆ ಓದುವುದಾದ್ರೆ, ನಂತರ ಆಫ್ಟರ್ 3 months 3 ತಿಂಗಳ ನಂತರ 3 ತಿಂಗಳವರು ಬಚ್ಚಿಟ್ರು.
3 months ಅವರು ಏನು ಮಾಡಿದ ಅಂತ ಹೇಳಿದ್ರೆ, ಮೋಶೆಯ ತಾಯಿ ಮೋಶೆಗೋಸ್ಕರ ಪ್ರೇಯರ್ ಮಾಡಿದ್ರು. ಏನ್ ಪ್ರೇಯರ್ ಮಾಡಿದ್ರು? ಕರ್ತನೆ, ಇದು ನಿನ್ನ ಗಿಫ್ಟ್ ಆಗಿದೆ, ಈ ಮಗುವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇನೆ, ಈ ಮಗು ಸಾಯ್ಬಾರ್ದು, ಈ ಮಗು ಜೀವದಿಂದ ನಿನ್ನ ಸೇವೆಯನ್ನು ಮಾಡಬೇಕು. ಕರ್ತನೆ, ಎಲ್ಲ ಮಕ್ಕಳು ಸಾಯ್ತಿದ್ದಾರೆ, ಎಲ್ಲ ಪ್ಯಾರೆಂಟ್ಸ್ನವರು ತಮ್ಮ ಕೈಯಿಂದ ಮಕ್ಕಳನ್ನು ಕೊಲ್ತಿದ್ದಾರೆ, ನದಿಗೆ ಬೀಸಾಡ್ತಿದ್ದಾರೆ. ಆದ್ರೆ ಈ ಮಗುವನ್ನು ನಾವು ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇವೆ, ಈ ಮಗು ನಿನಗೆ ಡೆಡಿಕೇಟ್ ಮಾಡ್ತೇವೆ. ಡೆಡಿಕೇಶನ್, ಟ್ರೂ ಡೆಡಿಕೇಶನ್. ಈ ಮಗು ನಿನಗೆ ನಾವು ಏನು ಮಾಡ್ತೇವೆ? ಸಮರ್ಪಣೆ ಮಾಡ್ತೇವೆ, ನಿನ್ನ ಸೇವೆಗೆ ಅರ್ಪಿಸ್ತೇವೆ ಎಂಬುದಾಗಿ 3 ತಿಂಗಳು ಪ್ರಾರ್ಥನೆ ಮಾಡಿದ್ರು. ಈಗ ಮೋಶೆ ಎಲ್ಲಿ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ, 3 ತಿಂಗಳು ಬಚ್ಚಿಟ್ಟ ನಂತರ, ಪ್ರಾರ್ಥನೆ ಮಾಡಿದ ನಂತರ ಡೈರೆಕ್ಟ್ ಮೋಶೆ ಪ್ಯಾಲೇಸ್ಗೆ ಹೋಗ್ತಿದ್ದಾನೆ, ಅರಮನೆಗೆ. ಎಲ್ಲಿಂದ ಎಲ್ಲಿಗೆ? ಬಹುಶಃ ಮೋಶೆಯ ಮನೆ ಹೇಗಿರ್ಬೇಕು, ಮಿರ್ಯಮಳ ಮನೆ ಹೇಗಿರ್ಬೇಕು, ಆರೋನನ ಮನೆ ಹೇಗಿರ್ಬೇಕು. 3 ತಿಂಗಳ ನಂತರ ನಾವು ನೋಡ್ತಿದ್ದೇವೆ. ವಚನ ಓದ್ಕೊಳ್ಳಿ. ವಿಮೋಚನ ಕಾಂಡ 2:2. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ನೋಡಿ, ದೇವರ ವಾಕ್ಯ ಹೇಳ್ತಾರೆ. ಅವ್ರು ಏನು ಮಾಡಿದ್ಲು? 3 ತಿಂಗಳ ನಂತರ 3 months ಪ್ರೇಯರ್ ಮಾಡಿದ್ರು. 3 months ಪ್ರೇಯರ್ ಮಾಡಿದ ನಂತರ ಈಗ ಮಗುವನ್ನು ಇನ್ನು ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ. ದೇವರು ಇನ್ನು ನೀನು ನೋಡಬೇಕು, ಜವಾಬ್ದಾರಿ. ಇನ್ನು ಯಾರೋ ಜವಾಬ್ದಾರಿ? ಯಾರೋ ಜವಾಬ್ದಾರಿ? ಮಕ್ಕಳು ಬೆಳೆತ ಬರುವಾಗ ನಿಮ್ಮ ಮಾತು ಕೇಳಲಿಕ್ಕಿಲ್ಲ, ಆದರೆ ದೇವರ ಮಾತು ಅವ್ರು ಖಂಡಿತ ಕೇಳ್ತಾರೆ. ಆಮೇಲೆ ಬೈ ಫೇತ್, ಬೈ ಪ್ರೇಯರ್. 3 ತಿಂಗಳ ನಂತರ ಮಾಡ್ತವೆ. ಅವಳೊಂದು ಏನು ಮಾಡ್ತಾರೆ? ಬಾಸ್ಕೆಟ್ ಅನ್ನು ಮಾಡಿ, ಒಂದು ಏನು ಮಾಡ್ತಿದ್ದಾಳೆ ಅಂತ ದೇವರ ವಾಕ್ಯ ಹೇಳ್ತದೆ, ಆಪಿನ ಪೆಟ್ಟಿಗೆಯನ್ನು ಮಾಡಿಕೊಂಡು ಜೇಡಿ ಮಣ್ಣಿನ ರಾಳವನ್ನು ಹಚ್ಚಿ ಕೂಸನ್ನು ಅದರ ಮಲಗಿಸಿ ನೈಲ್ ನದಿ ಅಂಚಿನಲ್ಲಿರೋ ಜಂಬು ಹುಲ್ಲಿನಲ್ಲಿಟ್ಲು. ಎಲ್ಲ ವ್ಯವಸ್ಥೆ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಮಗು ಯಾವ ಕಾರಣಕ್ಕೂ ಏನಾಗ್ಬೋದು? ನೀರು ಒಳಗೆ ಬರಬಾರದು. ವಾಟರ್ ಈ ಒಂದು ಬಾಸ್ಕೆಟ್ನ ಒಳಗೆ ಬರಬಾರ್ದು. ಅದಕ್ಕೋಸ್ಕರ ಅವಳು ಮಾಡಿದಂಥ ಪ್ಲಾನ್ ಏನಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ಬೇಕಾದ ಏನನ್ನು ಮಾಡಿದ್ಲು? ವ್ಯವಸ್ಥೆನು. ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣಿನ ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಲು. 3 ತಿಂಗಳು ಬಚ್ಚಿಟ್ಟು ಪ್ರಾರ್ಥನೆ ಮಾಡಿ ಈಗ ದೇವರಿಗೆ ಅವಳು ಸಮರ್ಪಿಸಿ ಕೊಡ್ತಿದ್ದಾಳೆ ಆ ಮಗುವನ್ನು. ಈಗ ಆ ನೈಲ್ ನದಿಯಲ್ಲಿ ನಾವು ನೋಡ್ತಿದ್ದೇವೆ, ಈ ಪೆಟ್ಟಿಗೆ ತೇಳ್ತಾ ಹೋಗ್ತಾ ಉಂಟು, ಮುಳುಗುವುದಿಲ್ಲ. ಆ ಹುಲ್ಲಿನ ಒಂದು ಅಲ್ವಾ ಜೇಡಿ ಮಣ್ಣಿನ ರಾಳವನ್ನು ಹಚ್ಚಿಕೊಂಡು ನೀರು ಒಳಗೆ ಬರ್ತದೆ. ಶಿಪ್ಪು ಸಮುದ್ರದಲ್ಲಿ ಪ್ರಯಾಣ ಮಾಡ್ತದೆ ಅಲ್ವಾ? ಶಿಪ್ಪು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಅದರ ಪರ್ಪಸ್ ಏನಂತ ಹೇಳಿದ್ರೆ, ಅದು ದಡಸಿರಬೇಕು, ಅದು ಪ್ರಯಾಣದಲ್ಲಿ ಮುಂದೆ ಹೋಗ್ಬೇಕು. ಒಂದು ವೇಳೆ ಶಿಪ್ಪಿನ ಒಳಗೆ ನೀರು ಬಂದರೆ, ಸಮುದ್ರದ ನೀರು ಶಿಪ್ಪಿನ ಒಳಗೆ ಬೋಟಿನ ಒಳಗೆ ಬಂದರೆ ಏನಾಗ್ತದೆ? ಬೋಟು ಮುಳುಗ್ತದೆ. ನಾವು ಲೋಕದಲ್ಲಿದ್ದೇವೆ, ಆದರೆ ನಾವು ಲೋಕದವರಲ್ಲ. ಒಂದು ವೇಳೆ ಲೋಕವು ನಮ್ಮ ಒಳಗೆ ಬರುವುದಾದರೆ, ಸಭೆ ಒಳಗೆ, ನಮ್ಮ ಒಳಗೆ, ಕುಟುಂಬದೊಳಗೆ, ನಮ್ಮ ಮಕ್ಕಳ ಒಳಗೆ, ಇವತ್ತು ಲೋಕ ಎಷ್ಟು ಬೆಳೆದಿದೆ, ಟೆಕ್ನಾಲಜಿ ಎಷ್ಟು ಬೆಳೆದಿದೆ, ಸೈನ್ಸ್ ಎಷ್ಟು ಪ್ರೋಗ್ರೆಸ್ ಆಗಿದೆ. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ನೀವು 3 ತಿಂಗಳು ಬಚ್ಚಿಡ್ಬೋದು ಮಕ್ಕಳನ್ನು ಗೋಡೆ ಒಳಗೆ ಹಾಕಿಕೊಂಡು. 6ನೇ ತಿಂಗಳ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೊರಗೆ ಹೋಗ್ತಾರೆ ಅವರು, ನಂತರ ಸ್ಕೂಲಿಗೆ ಹೋಗ್ತಾರೆ, ನಂತರ ಅವರ ಲೈಫ್ ಮೈ ಲೈಫ್ ಅಲ್ವಾ? ಹೋಗ್ತಾರೆ, ಹೊರಗೆ ಹೋಗ್ತಾರೆ ಅವರು. ಆದರೆ ನೀನು ಅವರಿಗೋಸ್ಕರ ಮೋಶೆ ತಾಯಿ ಮಾಡಿದಾಗೆ ಬೈ ಫೇತ್ ಪ್ರೇಯರ್ ಮಾಡಿದರೆ ಯಾವ ದುಷ್ಟಶಕ್ತಿ, ಲೋಕ ಅವರು ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. ಮೋಶೆ ನೋಡ್ತೇವೆ ಮುಳುಗಲಿಲ್ಲ, ಪ್ರೊಟೆಕ್ದು. ದೇವರ ಕೃಪೆಯಿಂದ ನಾವು ನೈಲ್ ನದಿಯಲ್ಲಿ ಹೋಗುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ನಾವು ಈಜಿಪ್ತಿಗೆ ಹೋದಾಗ ಆ ಒಂದು ರೌಂಡು ಹೋಗಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿತ್ತು. ಅದು ತೋರಿಸ್ತಾರೆ, ಅಲ್ಲೆಲ್ಲ ಚಿತ್ರ ಇಟ್ಟಿದ್ದಾರೆ. ಮೋಶೆಯನ್ನು ಹುಟ್ಟಿದ್ದು, ಮೋಶೆ ಆ ಆಪಿನ ಇದು ಮಾಡಿಕೊಂಡೆಲ್ಲ ಇಟ್ಟಂಥ ವ್ಯವಸ್ಥೆಗಳನ್ನೆಲ್ಲ ತೋರಿಸ್ತಾರೆ. ಹಿಸ್ಟ್ರಿ ಇದೆ ಅಲ್ಲಿ ಚೆನ್ನಾಗಿ. ಆದರೆ ಏನಾಯಿತು? ಅಷ್ಟಕ್ಕೆ ಬಿಟ್ಟರವರು ಪೆಟ್ಟಿಗೆಯನ್ನು ಬಿಟ್ಟು ಮೋಶೆ ತಾಯಿ ಏನು ಮಾಡಿದ್ಲು? ಮನೆಗೆ ಹೋಗಿ ಮೊಣಕಾಲುವರಿ ಪ್ರೇಯರ್ ಮಾಡಿದ್ಲು. ದೇವರೇ, ನನ್ನ ಕೂಸನ್ನು ನಿನ್ನ ಕರಳಿಗೆ ಒಪ್ಪಿಸ್ಕೊಡ್ತೇನೆ. ಈ ಕೂಸು
ಯಾವಾಗಲೇ ಸಾಯಬೇಕಿತ್ತು. ಎಷ್ಟೋ ಮಕ್ಕಳು ಸತ್ತಿದ್ದಾರೆ, ಸಾವಿರಾರು ಮಕ್ಕಳು ನೇಣು ಸತ್ತಿದ್ದಾರೆ. ಆದರೆ ಇದನ್ನು ನೀನು ಜೀವದಿಂದ ಉಳಿಸಿದ್ಯಾ, ಇದನ್ನು ನಿನಗೆ ನಾನು ಕೊಡ್ತೇನೆ, ಇದು ನಿನ್ನ ಮಗು, ಪ್ರಾರ್ಥನೆ ಮಾಡು. ಆದ ಮಿರಿಯಮ್ ಏನು ಮಾಡಿದ್ಲು? ಮುಂದೆ ಹೋಗ್ಕೊಳ್ಳಿ. ಮಗುವಿಗೆ ಏನಾಗ್ತದೆ ಎಂಬುದಾಗಿ ವಾಚ್ ಮಾಡ್ತಿದ್ಲು. ಆದ್ದರಿಂದ ಇವತ್ತು ನಮ್ಮ ದೃಷ್ಟಿ ನಮ್ಮ ಮಕ್ಕಳ ಮೇಲೆ ಇರಬೇಕು. ನಾವು ನಮ್ಮ ಮಕ್ಕಳನ್ನು ವಾಚ್ ಮಾಡಬೇಕು. ನಮಗೆ ಯಾರು ಹೇಳಿದ್ರು ಕೂಡ ನಮ್ಮ ಮಕ್ಕಳ ಬಗ್ಗೆ ನಮಗೆ ಕೋಪ ಬರ್ತದೆ. ನನ್ನ ಮಗು ಸಾಧ್ಯವಿಲ್ಲಪ್ಪ, ನಮ್ಮ ಮಗು ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ, ನೋ ಚಾನ್ಸ್. ಮಿರಿಯಮ್ ಏನು ಮಾಡಿದ್ಲು? ಓದಿಕೊಳ್ಳಿ. ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಮಿರಿಯಮ್ ಅದನ್ನು ವಾಚ್ ಮಾಡಿದ್ಲು. ಹಾಕಿಕೊಂಡವರು ಸೀದಾ ಹೋಗಲಿಲ್ಲ. ಆ ಮಗುವನ್ನು ಬಿಟ್ಟು ಹಾಗೇನೆ ಹೋದವರು ಇಲ್ಲ. ಒಂದು ತಾಯಿ ಪರಲೋಕಕ್ಕೆ ಕನೆಕ್ಟ್ ಆಗಿದ್ದಾರೆ. ಕರ್ತನೆ, ಆ ಮಗು ಮುಳುಗಿ ಸಾಯಬಾರ್ದು ನೈಲ್ ನದಿಯಲ್ಲಿ. ಮಿರಿಯಮ್ಗೆ ಹೇಳ್ತಾರೆ, ನೀನು ಅಪ್ಡೇಟ್ ಮಾಡಬೇಕು, ವಾಚ್ ಮಾಡು. ಮಗುಗೆ ಏನಾಗ್ತದೆ? ಕೂಗ್ತದ, ಅಳ್ತದ ಮಗು? ವಾಚ್ ಮಾಡು. ನೀರು ಒಳಗೆ ಬರಬಾರ್ದು. ನೀರು ಒಳಗೆ ಬಂದರೆ ಏನಾಗ್ತದೆ? ಮಗು ಸಾಯ್ತದೆ. ಮತ್ತು ಲೋಕದ ಸಂಗತಿ ಒಂದು ವೇಳೆ ನಮ್ಮ ಮಕ್ಕಳನ್ನು ಆವರಿಸುವುದಾದರೆ ನಮ್ಮ ಮಕ್ಕಳ ಫ್ಯೂಚರ್ಗೆ ಧಕ್ಕೆ ಆಗ್ತದೆ, ಫ್ಯೂಚರ್ಗೆ ಪ್ರಾಬ್ಲಮ್ ಆಗ್ತದೆ. ಸೃಷ್ಟಿಕರ್ತನಿಗೆ ಕನೆಕ್ಟ್ ಆಗಿರಬೇಕು, ಇಲ್ಲದ್ರೆ ಬ್ಲೆಸ್ಸಿಂಗ್ ಇಲ್ಲ ಭೂಮಿಗೆ. ನಿಮ್ಮ ಮೊಬೈಲ್ ಚಾರ್ಜರ್ಗೆ ಕನೆಕ್ಟ್ ಆಗದಿದ್ದರೆ ಯೂಸ್ಲೆಸ್, ಅದು ಬಿಸಾಡಬೇಕು, ಯೂಸ್ಲೆಸ್. ವಾಷಿಂಗ್ ಮಿಷಿನ್ ಪವರ್ಗೆ ಸಪ್ಲೈಗೆ ಕನೆಕ್ಟ್ ಆಗದಿದ್ದರೆ ಯೂಸ್ಲೆಸ್. ಐರನ್ ಬಾಕ್ಸ್ ಪವರ್ ಸಪ್ಲೈಗೆ ಕನೆಕ್ಟ್ ಆಗದಿದ್ದರೆ ಯೂಸ್ಲೆಸ್. ಏನು ಯೂಸ್? ಅದನ್ನು ಯೂಸ್ಲೆಸ್, ಹೌದಲ್ವಾ? ಪವರ್ ಸಪ್ಲೈಗೆ ಕನೆಕ್ಟ್ ಆಗಾದ್ರೆ ಯೂಸ್ಲೆಸ್. ಆದ್ದರಿಂದಲೇ ಪ್ಯಾರೆಂಟ್ಸ್ ನಾವು ದೇವರೊಟ್ಟಿಗೆ ಕನೆಕ್ಟ್ ಆಗಿರಬೇಕು ನಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ. ಹಸ್ಬೆಂಡ್ ವೈಫ್ ನೀವು ದೇವರೊಟ್ಟಿಗೆ ಪ್ರೇಯರ್ನಲ್ಲಿ ಕನೆಕ್ಟ್ ಆಗಿರಬೇಕು, ನಿಮ್ಮ ಕುಟುಂಬಗೋಸ್ಕರ, ನಿಮ್ಮ ಕುಟುಂಬದ ಸಮಸ್ಯೆಗೋಸ್ಕರ ಆಗಲಿ, ಸಮಾಧಾನಗೋಸ್ಕರ. ಫೈಟಿಂಗ್ ಅಲ್ಲ. ಸಾಟರ್ಡೇವರೆಗೆ ಫೈಟ್ ಮಾಡಿಕೊಂಡು ಇಲ್ಲಿ ದೇವರೇ ಆರಾಧನೆ. ನೋ, ಕ್ರಿಶ್ಚಿಯನ್ ಫ್ಯಾಮಿಲಿ ಪ್ರತಿದಿನ ಸಮಾಧಾನದಲ್ಲಿರಬೇಕು. ಹಸ್ಬೆಂಡ್ ವೈಫ್ ಯಾವಾಗಲೂ ಸಮಾಧಾನದಲ್ಲಿರಬೇಕು. ಅದಕ್ಕೆ ನೀವು ದೇವರೊಟ್ಟಿಗೆ ಕನೆಕ್ಟ್ ಆಗಿರಬೇಕು. ಆಮೇಲೆ ದೇವರೊಟ್ಟಿಗೆ ಏನಾಗಿರಬೇಕು? ಕನೆಕ್ಟ್ ಆಗಿರಬೇಕು. ಹಾಗಾದರೆ ಇವತ್ತು ನನ್ನ ಸಂದೇಶವನ್ನು ಕೊನೆಗಾಣಿಸುವ ಮುಂಚೆ ಕೆಲವು ನಾನು ದೇವರ ವಾಕ್ಯದಿಂದ ಸಲಹೆಯಲಿಕ್ಕೆ ಬಯಸ್ತೇನೆ. ದೇವರಿಗೆ ನಮ್ಮ ಮಕ್ಕಳನ್ನು ಡೆಡಿಕೇಟ್ ಮಾಡೋದಂತ ಹೇಳಿದರೆ ಕರ್ತನ ಹಸ್ತಕ್ಕೆ ಒಪ್ಪಿಸುವಂಥದ್ದು. ತಂದೆ ತಾಯಿಗಳು ನಾವು ನೋಡ್ತೇವೆ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 13-14-15 ವಚನವನ್ನು ನಾವು ಓದುವುದಾದರೆ, ತಂದೆ ತಾಯಿಗಳು ಮಕ್ಕಳನ್ನು ಯೇಸುವಿನ ಬಳಿಗೆ ತಂದರು. ಯಾಕೆ? ಯೇಸು ಅವರ ಮೇಲೆ ಕೈ ಇಡಬೇಕು, ಯೇಸುವಿನ ಒಂದು ಸ್ಪರ್ಶ ಬೇಕೆಂಬುದಾಗಿ ತಂದೆ ತಾಯಿಗಳು ಮಕ್ಕಳನ್ನು ಎಲ್ಲಿಗೆ ತಂದರು? ಯೇಸುವಿನ ಬಳಿಗೆ ಬಂದರು. ಇದು ಬರೇ ಮಕ್ಕಳಿಗೆಲ್ಲ. ಇವತ್ತು ಹಸ್ಬೆಂಡ್ ವೈಫ್ ನಿಮ್ಮನ್ನು ದೇವರ ಹತ್ತಿರಕ್ಕೆ ನೀವು ಬರಬೇಕು, ಕ್ರಿಸ್ತನ ಬಳಿಗೆ ಬರಬೇಕು. ನಿಮಗೊಂದು ಡಿವೈನ್ ಟಚ್ ಬೇಕು ಎವ್ರಿ ಡೇ. ಆಮೇಲೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯೇಸುವಿನ ಹಸ್ತ ನಮಗೆ ಎವ್ರಿ ಡೇ ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ನಾನು ಬರೋಕ್ಕೆ ಇವತ್ತು ಮಕ್ಕಳಿಗೆ ಮಾತ್ರ ಮಾತಾಡೋದಲ್ಲ, ಇಡೀ ನಮ್ಮ ಪ್ಯಾರೆಂಟ್ಸ್, ನಮ್ಮ ಕುಟುಂಬಕ್ಕೆ, ಹಸ್ಬೆಂಡ್ ವೈಫ್ಗೆ ನಾನು ಮಾತಾಡ್ತೇನೆ. ಸಾಕಷ್ಟು ಮೆಸೇಜ್ ನಾನು ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದೇನೆ, ಸಾಕಷ್ಟು ಮೆಸೇಜ್ ಕೊಟ್ಟಿದ್ದೇನೆ. ಫ್ಯಾಮಿಲಿ ಎಪಿಸೋಡೇ ನಾನು ಮಾಡಿದ್ದೇನೆ ಯೂಟ್ಯೂಬ್ನಲ್ಲಿ. ಏನು ಹೇಳ್ತದೆ ದೇವರ ವಾಕ್ಯ? ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ಅವುಗಳನ್ನು ಅಪ್ಪಿಕೊಂಡು, ದೇವರ ವಾಕ್ಯ ಹೇಳ್ತದೆ, ಕೈ ಇಟ್ಟು ಏನು ಮಾಡಿದಂತೆ? ಬ್ಲೆಸ್ ಮಾಡಿದ. ಹಾಗಾದರೆ ನಮ್ಮ ಮಕ್ಕಳು ಬೆಳೆಬೇಕಾದ್ರೆ, ಬ್ಲೆಸ್ ಆಗಬೇಕಾದ್ರೆ, ನಿಮ್ಮ ಮಕ್ಕಳಲ್ಲಿ ಒಂದು ಗ್ರೇಟ್ ಲೀಡರ್ನು ನೀವು ನೋಡಬೇಕಾದ್ರೆ
ಒಬ್ಬ ದೇವರ ಸೇವಕನಾಗಿ ನೋಡಬೇಕಾದ್ರೆ ಅಥವಾ ಒಳ್ಳೆಯ ಒಂದು ಯಶಸ್ವಿ ವಿಶ್ವಾಸ ಆಗಿಕೊಂಡು ಆಶೀರ್ವಾದದಲ್ಲಿ ನೋಡಬೇಕಾದ್ರೆ, ನಿಮ್ಮ ಮಕ್ಕಳು ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ಕರ್ತನ ಹಸ್ತಕ್ಕೆ ಮಕ್ಕಳನ್ನು ಕೊಡಬೇಕು. ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಪೆನ್ಸಿಲಿಂದ ನಾವು ಕಲಿಯುವಂಥ ಒಂದು ಲೆಸನ್ ಏನಂತ ಹೇಳಿದರೆ, ಪೆನ್ಸಿಲ್ ಮೂಲಕ ಗ್ರೇಟ್ ಕಾರ್ಯಗಳನ್ನು ಸಾಧಿಸ್ಬೋದು. ಒಪ್ತೀರಾ? ಒಂದು ಪೆನ್ಸಿಲ್ ಚಿತ್ರಕಾರರೊಂದು ಡ್ರಾಯಿಂಗ್ ಮಾಡಿದರೆ ನ್ಯಾಷನಲ್ ಅವಾರ್ಡ್ ಸಿಗ್ತದೆ ಅವನಿಗೆ ಅಲ್ವಾ? ಒಂದು ಪೆನ್ಸಿಲ್, ಆರ್ಡಿನರಿ ಪೆನ್ಸಿಲ್ ಮೂಲಕ ಡ್ರಾಯಿಂಗ್ ಮಾಡಿದರೆ ನೋಡ್ತೇವೆ ಗ್ರೇಟ್ ಕಾರ್ಯಗಳನ್ನು ಮಾಡ್ಬೋದಲ್ಲ? ಅನೇಕ ಗ್ರೇಟ್ ಕಾರ್ಯಗಳನ್ನು ಮಾಡ್ಬೋದು. ಆದರೆ ಆ ಪೆನ್ಸಿಲ್ ತನ್ನಷ್ಟಕ್ಕೆ ತಾನು ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಚಿತ್ರಕಾರನ ಕೈಗೆ ಅದನ್ನು ಕೊಡಬೇಕು. ಒಬ್ಬ ಯಶಸ್ವಿ ಚಿತ್ರಕಾರನ ಕೈಗೆ ಆ ಪೆನ್ಸಿಲ್ ತನ್ನನ್ನು ಒಪ್ಪಿಸಿಕೊಂಡ್ರೆ ಆ ಚಿತ್ರಕಾರನು ಏನು ಮಾಡ್ತಿದ್ದಾನಂತ ಹೇಳಿದ್ರೆ, ಡ್ರಾಯಿಂಗ್ ಮಾಡಿಕೊಂಡು ಕಲೆಯನ್ನು ರಚಿಸಿ ನಾವು ನೋಡ್ತೇವೆ ಅದ್ಭುತವಾದ ಪ್ರಶಸ್ತಿಗಳನ್ನು ಆತನು ಬಹುಮಾನವನ್ನು ಸ್ವೀಕರಿಸ್ತಾನೆ. ಆದ್ದರಿಂದ ಪೆನ್ಸಿಲ್ ಆಲ್ವೇಸ್ ರಿಕ್ವೈರ್ಡ್ ಏನು ಬೇಕು ಪೆನ್ಸಿಲ್ಗೆ? ಎ ಹ್ಯಾಂಡ್ ಟು ಹೋಲ್ಡ್ ಇಟ್. ಆಮೇಲೆ ಪೆನ್ಸಿಲ್ಗೆ ಏನು ಬೇಕು? ಪೆನ್ಸಿಲ್ ಆಲ್ವೇಸ್ ರಿಕ್ವೈರ್ಡ್ ಎ ಹ್ಯಾಂಡ್ ಟು ಹೋಲ್ಡ್ ಇಟ್. ಪೆನ್ಸಿಲ್ಗೆ ಹಸ್ತ ಬೇಕು. ಆ ಹಸ್ತಕ್ಕೆ, ಚಿತ್ರಕಾರನ ಹಸ್ತಕ್ಕೆ ಕೊಟ್ಟರೆ ಮಾತ್ರ ಪೆನ್ಸಿಲ್ ಯೂಸ್ ಆಗ್ತದೆ. ಪೆನ್ಸಿಲ್ನಲ್ಲಿರುವಂಥ ಶ್ರೇಷ್ಠವಾದದ್ದು ಯಾವುದು? ಯಶಸ್ವಿಗೆ ಕಾರಣ ಹೊರಗಿನ ಭಾಗ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್? ವಾಟ್ ಈಸ್ ಇನ್ಸೈಡ್ ಆಫ್ ಯು? ಒಳಗಿದೆ. ಚಿತ್ರ ಬಿಡಿಸುವಂಥ ಕಲೆ ಎಲ್ಲಿದೆ? ಪೆನ್ಸಿಲ್ನ ಒಳಗಿದೆ. ಆದ್ದರಿಂದ ಶಾರ್ಪ್ ಯುವರ್ ಪೆನ್ಸಿಲನ್ನು ಯಾವತ್ತೂ ಶಾರ್ಪ್ ಮಾಡಬೇಕು, ಕನೆಕ್ಟ್ ಆಗಿರಬೇಕು ದೇವರೊಟ್ಟಿಗೆ. ಬೈ ಫೇತ್, ಬೈ ಪ್ರೇಯರ್. ನೋವಾಗ್ತದೆ ಕೆಲವು ಸಂದರ್ಭದಲ್ಲಿ, ನಮ್ಮ ಲೈಫ್ನಲ್ಲಿ ಸ್ಟ್ರಗಲ್ ಬರ್ತದೆ, ಪೇನ್ಫುಲ್ ಸಿಚುವೇಶನ್ ಬರ್ತದೆ. ಪೆನ್ಸಿಲ್ ಕೂಡ ಅದು ಶಾರ್ಪ್ ಮಾಡುವಾಗ ಪೆನ್ಸಿಲ್ಗೆ ಸ್ವಲ್ಪ ನೋವಾಗ್ತದೆ. ಆದರೆ ಶಾರ್ಪ್ ಮಾಡಿದ ನಂತರ ಒಳ್ಳೆ ಯೂಸ್ ಆಗ್ತದೆ, ಅದು ಒಳ್ಳೆ ಯೂಸ್ ಆಗ್ತದೆ. ಪೆನ್ಸಿಲನ್ನು ತಯಾರು ಮಾಡಿದಂಥ ತಯಾರಕನು ಪೆನ್ಸಿಲ್ ಬಾಕ್ಸ್ನ ಒಳಗೆ ಹೋಗುವಾಗ ಕೆಲವು ಕೊಟ್ಟಂಥ ಸಲಹೆ, ನಿನ್ನ ಮೂಲಕ ನೀನು ಗ್ರೇಟ್ ಕಾರ್ಯಗಳನ್ನು ಮಾಡ್ಬೋದು, ಆದರೆ ನೀನು ಚಿತ್ರಕಾರನ ಕೈಗೆ ನಿನ್ನನ್ನು ಏನು ಮಾಡಬೇಕು? ನೀನು ಒಪ್ಪಿಸಿಕೊಡ್ಬೇಕು. ನಂಬರ್ 1. ಎರಡನಾಗಿ ನೀನು ಏನು ಮಾಡಬೇಕು? ಶಾರ್ಪ್ ಮಾಡ್ತಾ ಇರಬೇಕು. ಒಳಗಿರುವವನು ಹೊರಗೆ ಬರಬೇಕು, ಶರೀರ ಅಲ್ಲ. ನಾವು ಆತ್ಮದಿಂದ ನಡೆಸಲ್ಪಡುವವರು. ಆತ್ಮಿಕ ಮನುಷ್ಯನು ಜೀವಿಸಬೇಕು. ಇನ್ನರ್ ಮ್ಯಾನ್. ಅದಕ್ಕೆ ಸ್ವಾಮಿ, ನಮ್ಮನ್ನು ಒಟ್ಟೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿದು ಬರ್ತದೆ. ಡಿಟೋರ್ನಮಿ ಚಾಪ್ಟರ್ 33 ವರ್ಸ್ 27. ನಾನು ಕೆಲವು ವಾಕ್ಯಗಳನ್ನು ಹೇಳ್ತೇನೆ. ಧರ್ಮೋಪದೇಶ ಕಂಡ 33:27 ವಚನ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಯೇಸುವಿನ ಹಸ್ತಕ್ಕೆ ನಿಮ್ಮ ಕುಟುಂಬವನ್ನು, ಹಸ್ಬೆಂಡ್ ವೈಫ್ ಎವ್ರಿ ಡೇ ಬೈ ಪ್ರೇಯರ್, ಥ್ರೂ ಪ್ರೇಯರ್, ಮಕ್ಕಳನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ಬಿಸ್ನೆಸ್ ಅನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ಮಕ್ಕಳನ್ನು, ಎಜುಕೇಷನ್ ಅನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಒಪ್ಪಿಸಿಕೊಡ್ಬೇಕು ದೇವರ ಹಸ್ತಕ್ಕೆ. ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ಬೇಕು. ಒಪ್ಪಿಸಿಕೊಟ್ಟು ವೇಟ್ ಮಾಡಿ. ಸಮಯ ಬರ್ತದೆ, ನಿನ್ನ ಮಿರಕಲ್ ಬರ್ತದೆ. 3 ತಿಂಗಳು ಬಚ್ಚಿಟ್ರು, 3 ತಿಂಗಳು ಪ್ರೇಯರ್ ಮಾಡಿದ್ರು, ರಿಸಲ್ಟ್ ಏನು? ಕ್ವೀನ್ ಬಂದರು ನೀರಿನ ಹತ್ತಿರ. ಆ ಸಮಯದಲ್ಲಿ ಯಾರು ಬಂದರು? ಕ್ವೀನ್ ಬಂದರು. ಸರಿಯಾದ ಸಮಯಕ್ಕೆ ಆ ಕೂಸನ್ನು ನೋಡಿದ್ಲು. ಬಹಳ ಸುಂದರವಾದ ಕೂಸು. ಆ ಕೂಸು ಏನಾಗ್ತಿತ್ತಂದ್ರೆ ಅಳ್ತಿತ್ತು. ಕೂಸು ಕೂಗ್ತಿತ್ತು, ಮಗು ಅಳ್ತಿತ್ತು. ಆ ಮಗು ಅಳುವುದನ್ನು ನೋಡುವಾಗ ರಾಣಿಯ ಹೃದಯ ಏನಾಯ್ತಂತೆ? ಕರಗಿತು. ಕೆಲವು ಸಂದರ್ಭ ನಾವು ಎವ್ರಿ ಡೇ ಪ್ರೇಯರ್ನಲ್ಲಿ ಕೂಗಬೇಕಂತಲಿಲ್ಲ. ಕೆಲವು ಸಿಚುವೇಶನ್ ಬರ್ಬೋದು ನಿಮಗೆ, ಪೇನ್ಫುಲ್ ಸಿಚುವೇಶನಲ್ಲಿ ಮನುಷ್ಯರ ಮುಂದೆ ಕಣ್ಣೀರು ಸುರಿಸಕ್ಕಿಂತ ದೇವರ ಸನ್ನಿಧಿಯಲ್ಲಿ ನೀನು ಕಣ್ಣೀರು ಸುರಿಸುವಾಗ ದೇವರ ಕಂಪ್ಯಾಷನ್ ಹರಿದು ಬರ್ತದೆ. ಆಮೇಲೆ
ದೇವರು ಮನುಷ್ಯನ ಹೃದಯವನ್ನು ಚೇಂಜ್ ಮಾಡ್ತಾನೆ. ಕಠಿಣವಾದ ಹೃದಯವನ್ನು ದೇವರು ಚೇಂಜ್ ಮಾಡ್ತಾನೆ. ರಾಣಿ ಬಂದ್ಲು, ರಾಣಿಯ ಹೃದಯ ಕಣಿಕರ ತುಂಬಿತು. ಮಿರಿಯಮ್ಮಳು ಹೇಳ್ತಿದ್ದಾಳೆ, ರಾಣಿ ನೋಡಿಕೊಂಡು ಗೊತ್ತಿದೆ ಇಬ್ರಿಯ ಮಗು ಎಂಬುದಾಗಿ ಗೊತ್ತಿದೆ, ಯಾರೋ ತಂದಿಟ್ಟಿದ್ದಾರೆ, ಈ ಮಗು ನಾನು ಸಾಕ್ತೇನೆ. ಈಗ ಮಿರಿಯಮ್ಮಳು ಹೋಗಿಕೊಂಡು ಹೇಳ್ತಾರೆ, ಮಗು ಸಾಕ್ಲಿಕ್ಕೆ ಯಾರಾದ್ರು ಬೇಕಿದ್ರೆ ನಾನು ಕರ್ಕೊಂಡು ಬರ್ತೇನೆ. ಅದೇ ತಾಯಿಯನ್ನು ಏನು ಮಾಡಿದ್ರು, ಕರ್ಕೊಂಡ್ಬಂದು. ಈಗ ಮೋಶೆಯ ತಾಯಿ ಕೂಡ ಪ್ಯಾಲೇಸಿಗೆ ಹೋಗ್ತಿದ್ದಾರೆ. ಎಂಥ ಫೆಸಿಲಿಟಿ ನೋಡಿ, ಹಣ, ಬ್ಲೆಸ್ಸಿಂಗ್. ಕಾರಣ ಅವರು ಭಯಪಡದೆ ನಂಬಿಕೆಯಿಂದ ಆ ಮಗುವನ್ನು ಬಚ್ಚಿಟ್ರು. ಮಗುವಿಗೋಸ್ಕರ ಪ್ರೇಯರ್ ಮಾಡಿದ್ರು, ದೇವರಿದ್ದು ನಿನ್ನ ಮಗು, ಈ ಮಗುವಿನ ಭವಿಷ್ಯ, ನಮ್ಮ ಕುಟುಂಬ ದೇವರೇ ನಿನ್ನ ಕುಟುಂಬ, ನಮ್ಮ ಕುಟುಂಬದ ಫ್ಯೂಚರ್ ನಿನ್ನ ಹಸ್ತದಲ್ಲಿಂಟು, ನಮ್ಮ ಜಾಬ್ ನಿನ್ನ ಹಸ್ತದಲ್ಲಿಂಟು, ನಮ್ಮ ಬ್ಲೆಸ್ಸಿಂಗ್ ನಿನ್ನ ಹಸ್ತದಲ್ಲಿಂಟು. ಪ್ರಾರ್ಥನೆ ಮಾಡಿದರು. ಮೋಶೆ ಬೆಳೆದ ದೊಡ್ಡವನಾದ ನಂತರ ದೇವರ ವಾಕ್ಯ ಹೇಳ್ತದೆ, ದೇವರು ತಿರುಗಿ ಆ ಮೋಶೆಯನ್ನು ಒಬ್ಬ ಸೇವಕನಾಗಿ ರೂಪಿಸಿ ತಂದೆ ತಾಯಿಗೆ ವಾಪಸ್ ಕೊಟ್ಟ. ಮೋಶೆ ಎಲ್ಲಿಗೆ ಬಂದ? ಪ್ಯಾಲೇಸ್ ಬಿಟ್ಟು ತಂದೆ ತಾಯಿ ಒಟ್ಟಿಗೆ ವಾಪಸ್ ಬಂದ. ಇದು ದೇವರು ಮಾಡಿದಂಥ ಕಾರ್ಯ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಸದಾ ದೇವರ ಹಸ್ತವೇ ನಿಮಗೆ ಆಧಾರವಾಗಿದೆ. ದೇವರ ಹಸ್ತಕ್ಕೆ ಅರ್ಪಿಸುವುದು ಅಂತ ಹೇಳಿದರೆ ನಂಬಿಕೆಯಿಂದ ಆ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡೋದು, ದೇವರ ವಾಕ್ಯನ ಅವರ ಮೇಲೆ ಅರಿಕೆ ಮಾಡೋದು, ದೇವರ ವಾಗ್ದಾನವನ್ನು ಆ ಮಕ್ಕಳ ಮೇಲೆ, ಕುಟುಂಬದ ಮೇಲೆ ಮಾತಾಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರ ಹಸ್ತಕ್ಕೆ ಯುಗಾಂತರಕ್ಕೂ ನಮ್ಮನ್ನು ನಡೆಸುವತನು ಯಾರಾಗಿದ್ದಾನೆ? ಕೀರ್ತನೆ 48:14 ವಚನ ಓದ್ಕೊಳ್ಳಿ. ನಾನು ಬೇಗ ಫಿನಿಶ್ ಮಾಡ್ತೇನೆ. ಕೀರ್ತನೆ 48:14 ವಚನ. ಕೀರ್ತನೆ 48:14. ಆಗ ನೀವು ನಿಮ್ಮ ಮುಂದಣ ಸಂತತಿಯವರಿಗೆ, ದೇವರು ಇಂಥವನು, ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು. ಏನು ಟೆಸ್ಟಿಮನಿ ನಮ್ಮದು? ನಾವು ಏನು ಹೇಳ್ತೇವೆ? ಮುಂದಿನ ಸಂತತಿಗಳಿಗೆ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ನಮ್ಮ ಫ್ಯಾಮಿಲಿ, ನಮ್ಮ ಫೈನಾನ್ಸ್, ನಮ್ಮ ಮಕ್ಕಳ ಎಜುಕೇಷನ್ ಎಲ್ಲವನ್ನು ಪ್ರೇಯರ್ ಮಾಡಿ ನಂಬಿಕೆಯಿಂದ ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಳ್ಳುವಾಗ, ದೇವರ ಹಸ್ತ ನಮ್ಮ ಮಕ್ಕಳ ಮೇಲೆ ಇರುವಾಗ, ಆ ದೇವರ ಹಸ್ತವೇ ಸದಾ ಅವರಿಗೆ ಆಧಾರ ಆಗಿದೆ, ನಡೆಸುವ ಹಸ್ತವಾಗಿದೆ. ಯಾಕೆಂದರೆ ದೇವರ ಹಸ್ತ ತ್ರಾಣವುಳ್ಳ ಹಸ್ತವಾಗಿದೆ. ಹಸ್ತದಿಂದ ಯಾವ ದುಷ್ಟನು ಕೂಡ ಅವನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಕರ್ತನ ಹಸ್ತದಿಂದ ಯಾರು ಬಿಡಿಸಲು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತದೆ, ಮುಂದನ ಸಂತತಿಯವರಿಗೆ ನಾವು ಸಾಕ್ಷಿ ಹೇಳ್ತೇವೆ, ನಮ್ಮ ದೇವರು ನಮ್ಮನ್ನು ಯುಗ ಯುಗಾಂತರಕ್ಕೂ ನಡೆಸುವ ದೇವರಾಗಿದ್ದಾನೆ. ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡುವ ಆತನ ದೇವರಾಗಿದ್ದಾನೆ. ಆಶೀರ್ವಾದ ಮೂಢನಿಂದಾಗಲಿ ಪಡುವನಿಂದಲಾಗಲಿ ಅರಣ್ಯದಿಂದ ಬರುವುದಿಲ್ಲ. ಆಶೀರ್ವಾದ ನಮ್ಮ ದೇವರಿಂದ ಬರುವಂಥದ್ದಾಗಿದೆ. ನಮ್ಮನ್ನು ಬ್ಲೆಸ್ ಮಾಡುವ ಆತನಾಗಿದ್ದಾನೆ. ನಮ್ಮನ್ನು ಉಂಟು ಮಾಡಿದವನು ಆತನಾಗಿದ್ದಾನೆ. ನಮ್ಮ ನಿರ್ಮಾಣಿಕನು ಆತನಾಗಿದ್ದಾನೆ. ನಮ್ಮನ್ನು ಪೋಷಕನು, ನಮ್ಮನ್ನು ಸಾಕಿ ಸಲಹಿ ಬೆಳೆಸುವಾತನು, ನಮ್ಮನ್ನು ಸಂರಕ್ಷಣೆ ಮಾಡುವ, ನಮ್ಮನ್ನು ಕಾಯುವಾತನು ನಮ್ಮ ಕರ್ತನಾಗಿದ್ದಾನೆ. ಆತನ ಕರಗಳಿಗೆ ನಮ್ಮ ಮಕ್ಕಳನ್ನು ಸಮರ್ಪಿಸುವಾಗ ದೇವರ ಹಸ್ತದ ಬಗ್ಗೆ ಸತ್ಯವೇದ ಬಹಳ ಪ್ರಾಮುಖ್ಯತೆ ಕೊಡ್ತದೆ. ವಿಜ್ಞಾನ ಆ ದೇವರ ಹಸ್ತವನ್ನು 3 ವಿಭಾಗ ಮಾಡ್ತದೆ, ರುಂಡ, ಮುಂಡ ಮತ್ತು ಕೈಕಾಲು ಎಂಬುದಾಗಿ. ದೇವರ ಹಸ್ತದ ಬಗ್ಗೆ ಬಹಳ ಪ್ರಾಮುಖ್ಯತೆ ಸತ್ಯವೇದದಲ್ಲಿ ನಾವು ನೋಡ್ತಿದ್ದೇವೆ. ದೇವರ ಹಸ್ತ ಏನಾಗಿದೆ? ತ್ರಾಣವುಳ್ಳ ಹಸ್ತವಾಗಿದೆ, ಅದ್ಭುತ ಮಾಡುವಂಥ ಹಸ್ತವಾಗಿದೆ. ಆದಿಕಾಂಡ 2:7 ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ರೂಪಿಸಿದಂಥ ಹಸ್ತವಾಗಿದೆ. ಆದಿಕಾಂಡ 2:7. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು, ದೇವರ ವಾಕ್ಯ ಹೇಳ್ತದೆ, ತನ್ನ ಕೈಯಿಂದ ಮಣ್ಣನ್ನು ತೆಗೆದುಕೊಂಡು ಮನುಷ್ಯನನ್ನು ತನ್ನ ಸ್ವಂತ ಪವಿತ್ರ ಹಸ್ತದಿಂದ ದೇವರು ನಮ್ಮನ್ನು ರೂಪಿಸಿದ್ದಾನೆ. ಆಮೇಲೆ ನಮ್ಮನ್ನು ರೂಪಿಸಿದವನು ಯಾರಾಗಿದ್ದಾನೆ ಪ್ರಿಯರೇ? ದೇವರಾಗಿದ್ದಾನೆ. ಆದದ್ರಿಂದ ನಾವು ನಮ್ಮ ಮಕ್ಕಳನ್ನು ದೇವರಿಗೆ ಸಮರ್ಪಿಸಿಕೊಡ್ಬೇಕು. ಯೇಸು ಹುಟ್ಟಿದಾಗ ಮರಿಯಳು ಯೋಸಪ್ಪನು ದೇವರಿಗೆ ಕೊಡಲಿಕ್ಕೆ, ದೇವರು ಕೊಟ್ಟ ಮಗುವನ್ನು ದೇವರಿಗೆ ಸಮರ್ಪಿಸಲಿಕ್ಕೆ ಆಳಕ್ಕೆ ತೆಗೆದುಕೊಂಡು ಬಂದರು. ನಾವು ನೋಡ್ತಿದ್ದೇವೆ. ನಮ್ಮನ್ನು ರೂಪಿಸಿದ ಕರಗಳು ದೇವರ ಕರಗಳು. ಆ ಕರಗಳಿಗೆ ನಮ್ಮ ಮಕ್ಕಳನ್ನು ಕೊಡೋದಾದರೆ ನಮ್ಮ ಮಕ್ಕಳು, ನಮ್ಮ ಕುಟುಂಬ, ಹಸ್ಬೆಂಡ್ ವೈಫ್, ನಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲವೂ ಏನಾಗ್ತದೆ ಅಂತಲ್ಲದೆ ಆಶೀರ್ವದಿಸಲ್ಪಡ್ತದೆ. ಆಮೇಲೆ ಆಶೀರ್ವದಿಸಲ್ಪಡ್ತದೆ ರೂಪಿಸಿದಂಥ ಹಸ್ತಗಳು. ಯೆಶಾಯ 48:13 ನಾವು ನೋಡ್ತಿದ್ದೇವೆ. ಯೆಶಾಯ 48:13. ನಾನೇ ಆದಿ ಅಂತ್ಯವು ನಾನೇ, ನಾನೇ ಆದಿ ಅಂತ್ಯವು, ನನ್ನ ಕೈ ಭೂಮಿಗೆ ಅಸ್ತಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಉಂಟು ಮಾಡಿತು. ದೇವರ ಹಸ್ತ ಮನುಷ್ಯನು ನನ್ನನ್ನು ನಿನ್ನನ್ನು ಉಂಟು ಮಾಡಿದ ಹಸ್ತ ಮಾತ್ರವಲ್ಲ, ಈ ಸುಂದರವಾದ ಆಕಾಶವನ್ನು, ಭೂಮಿಯನ್ನು ಆತನ ಹಸ್ತ ಉಂಟು ಮಾಡಿದೆ. ಆತನ ಹಸ್ತ ಉಂಟು ಮಾಡಿ ಈ ಭೂಮಿಯನ್ನು ಆತನು ನರ ಮನುಷ್ಯನಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಆಮೇಲೆ
ಈ ಭೂಮಿಯಲ್ಲಿ ಬದುಕುವಂಥ ಒಂದು ಸೌಭಾಗ್ಯವನ್ನು ದೇವರು ನನಗೆ ನಿನಗೆ ಕೊಟ್ಟಿದ್ದಾನೆ. ಈ ಭೂಮಿ ನನ್ನ ತಂದೆಯ ಭೂಮಿಯಾಗಿದೆ, ಆತನ ಹಸ್ತದಿಂದ ನಿರ್ಮಿತವಾದ ಭೂಮಿಯಾಗಿದೆ. ಈ ಆಕಾಶವು ತನ್ನ ಹಸ್ತದಿಂದ ಉಂಟು ಮಾಡಿದ್ದಾನೆ, ಈ ಭೂಮಿಯನ್ನು ತನ್ನ ಹಸ್ತದಿಂದ ಉಂಟು ಮಾಡಿದ್ದಾನೆ. ಆದ್ದರಿಂದ ದೇವರ ಹಸ್ತವು ನಮ್ಮನ್ನು ಪರಿಪಾಲಿಸುವಂಥ ಹಸ್ತವಾಗಿದೆ, ನಮ್ಮನ್ನು ನಡೆಸುವ ಹಸ್ತವಾಗಿದೆ, ನಮ್ಮನ್ನು ಕಾಪಾಡುವ ಹಸ್ತವಾಗಿದೆ, ನಮ್ಮನ್ನು ಸಂರಕ್ಷಣೆ ಮಾಡುವ ಹಸ್ತವಾಗಿದೆ. ಚಿಕ್ಕ ಮಕ್ಕಳನ್ನು ಯೇಸುಸ್ವಾಮಿ ಮುಟ್ಟಿ ಅವ್ರನ್ನ ಏನು ಮಾಡಿದಂತೆ ಬ್ಲೆಸ್ ಮಾಡಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಹಸ್ತಕ್ಕೆ ಮೋಶೆ ತಂದೆ ತಾಯಿಗಳು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ರು. ಮೂರನೇದಾಗಿ ನೋಡ್ತೇವೆ, ಯೋಬನ ಪತ್ರಿಕೆ 12ನೇ 7ರಿಂದ 10ನೇ ವಚನ ಓದ್ಕೊಳ್ಳೋಣ. ಜೋಬ್ ಚಾಪ್ಟರ್ 12 verse 7 to 10. ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವವು. ಆಕಾಶದ ಪಕ್ಷಿಗಳನ್ನು ಮೃಗಗಳನ್ನು ವಿಚಾರಿಸು. ಏನಂತೆ? ಓದಿ ಸ್ಟಾರ್ಟಿಂಗ್ 7ನೇ ವಚನ. ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡ್ತದೆ. ಕಾಡಿನ ಮೃಗಗಳಿಗೆ ಹೋದ್ರೆ ಮೃಗ ಹೇಳ್ತದಂತೆ, ಇವತ್ತು ನನಗೆ ದೇವರು ಆಹಾರ ಕೊಟ್ಟಿದ್ದಾನೆ, ನಮಗೆ ಉಪದೇಶ ಮಾಡ್ತದೆ. ಇವತ್ತು ನನಗೆ ದೇವರು ಒಳ್ಳೆ ನೀರನ್ನು ಕೊಟ್ಟಿದ್ದಾನೆ, ಇವತ್ತು ರಾತ್ರಿ ನನಗೆ ಒಳ್ಳೆ ನಿದ್ರೆಯನ್ನು ದೇವರು ಕೊಟ್ಟಿದ್ದಾನೆ. ಮೃಗಗಳು ನಮಗೇನು ಮಾಡ್ತದೆ? ಉಪದೇಶ ಮಾಡ್ತದೆ ದೇವರ ಬಗ್ಗೆ. ಎಸ್, ಆಕಾಶದ ಪಕ್ಷಿಗಳನ್ನು ಕೇಳು. ಇದು ಸಾಕ್ಷಿ, ದೇವರು ತನ್ನ ಹಸ್ತದಲ್ಲಿ ಉಂಟು ಮಾಡಿದಕ್ಕೆ. ಮೃಗಗಳು ಸಾಕ್ಷಿ ಹೇಳ್ತದೆ, ಪಕ್ಷಿಗಳು ಏನು ಹೇಳ್ತದೆ? ನಿನಗೆ ತಿಳಿಸ್ತದೆ. ಪಕ್ಷಿಗಳು ಏನು ತಿಳಿಸ್ತದೆ? ನನ್ನ ದೇವರು ನನಗೆ ಒತ್ತೊತ್ತಿಗೆ ಆಹಾರ ಕೊಡ್ತಾನೆ. ಅದಕ್ಕೆ ಯೇಸು ಹೇಳಿದ್ದಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರೆಂಬುದಾಗಿ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾನೆ, ಸಾಕ್ತಾನೆ, ಬೆಳೆಸ್ತಾನೆ. ಆಕಾಶದ ಪಕ್ಷಿಗಳು ತಿಳಿಸ್ತದೆ ಅಂತೆ. ಏನಂತ ಹೇಳಿಕೊಂಡು? ದೇವರು ಒಳ್ಳೆಯವನೆಂಬುದಾಗಿ. ದೇವರು ನಂಬಿಗಸ್ತನು, ದೇವರು ನಮಗೆ ಒತ್ತೊತ್ತಿಗೆ ಆಹಾರ ಕೊಡ್ತಾನೆ. ನೆಕ್ಸ್ಟ್, ಭೂಮಿಯನ್ನು ಮಾತಾಡಿಸು, ನಿನಗೆ ಬೋಧಿಸ್ತದೆ. ಭೂಮಿ ಹೇಳ್ತದೆ, ದೇವರು ಮಳೆಯನ್ನು ಕೊಡ್ತಾನೆ, ದೇವರು ಶಾಖವನ್ನು ಕೊಡ್ತಾನೆ, ದೇವರು ಈ ಭೂಮಿಯನ್ನು ಬ್ಲೆಸ್ ಮಾಡ್ತಾನೆ. ಭೂಮಿ ಕೂಡ ಹೇಳ್ತದೆ, ಉಪದೇಶ ಮಾಡ್ತದೆ. ಸಮುದ್ರದ ಮೀನುಗಳು ನಿನಗೆ ಹೇಳುವವು. ಈ ಎಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ. ಆಮೇಲೆ ಹೇಳ್ಬೋದಾ? ಎಲ್ಲ ಪಕ್ಷಿಗಳು, ಜಲರಾಶಿಗಳು ಹೇಳ್ತದೆ, ಯೆಹೋವನ ಕೈಯೇ ಇದನ್ನು ಉಂಟು ಮಾಡಿದ ಮೇಲೆ ಸಾಕ್ಷಿ ಹೇಳ್ತದೆ. ಹಾಗಾದರೆ ನಮ್ಮ ಸಾಕ್ಷಿಯನ್ನು, ನಮ್ಮ ಮಕ್ಕಳನ್ನು, ಕುಟುಂಬವನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡುವಾಗ ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ನಮ್ಮ ದೇವರ ಹಸ್ತ ಅದ್ಭುತ ಮಾಡುವಂಥ ಹಸ್ತವಾಗಿದೆ. ಮಗು 5 ರೊಟ್ಟಿಯನ್ನು ಕೊಟ್ಟಾಗ ಕರ್ತನ ಕೈಗೆ ಮುರಿದು 5,000 ಜನರನ್ನು ದೇವರು ಬ್ಲೆಸ್ ಮಾಡಿದ. 5,000 ಜನರನ್ನು ದೇವರು ಬ್ಲೆಸ್ ಮಾಡಿದ. ನಮ್ಮ ದೇವರ ಹಸ್ತ ಯೆಶಾಯ 59:1ನೇ ವಚನ ಹೇಳ್ತದೆ, ಇಗೋ ಯೆಹೋವನ ಹಸ್ತ ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರ ಹಸ್ತವು ನನ್ನ ಕುಟುಂಬ, ನಿನ್ನ ಕುಟುಂಬವನ್ನು ಕಾಪಾಡುವಂಥ ಹಸ್ತವಾಗಿದೆ, ರಕ್ಷಿಸುವಂಥ ಹಸ್ತವಾಗಿದೆ, ಬಿದ್ದವರನ್ನು ಎಬ್ಬಿಸುವಂಥ ಹಸ್ತವಾಗಿದೆ, ನಮ್ಮನ್ನು ರೂಪಿಸುವಂಥ, ನಮ್ಮನ್ನು ಸ್ಥಾಪಿಸುವಂಥ ಹಸ್ತವಾಗಿದೆ. ಯೆಶಾಯ 49:16ನೇ ವಾಕ್ಯ ಹೇಳ್ತದೆ, ದೇವರ ಹಸ್ತವು ಅದು ಒಡಂಬಡಿಕೆ ಮಾಡಿದಂಥ ಹಸ್ತವಾಗಿದೆ. ಈಗ ನನ್ನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿದ್ದೇನೆ ಎಂಬುದಾಗಿ ರಕ್ತ ಕೊಟ್ಟು ಒಡಂಬಡಿಕೆ ಮಾಡಿದಂಥ ಕರ್ತನ ಹಸ್ತ ಅದು ಹಸ್ತವಾಗಿದೆ. ಆದ್ದರಿಂದ ಪ್ರಿಯರೇ, ಫೈನಲ್ ಆಗಿ ನಾನು ಹೇಳ್ತೇನೆ, ಬೈ ಪ್ರೇಯರ್ ನಿಮ್ಮ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಫೈನಲ್ ಆಗಿ ಒತ್ತಿ ಹೇಳ್ತೇನೆ, ನಿಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಹಸ್ಬೆಂಡ್ ವೈಫ್ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿ, ಪ್ರೇಯರ್ ಮಾಡಿ. ಪ್ರೇಯರ್ ನಾವು ದೇವರ ಹತ್ತಿರಕ್ಕೆ ಹೋಗ್ತೇವೆ. ಆಮೇಲೆ ದೇವರ ಸಿಂಹಾಸನದ ಹತ್ತಿರಕ್ಕೆ ಹೋಗುವಂಥ ಒಂದೇ ಒಂದು ಮಾರ್ಗ, ಅದು ಬೈ ಫೇತ್, ಬೈ ಪ್ರೇಯರ್. ಬೈ ಫೇತ್, ಬೈ ಪ್ರೇಯರ್ ಹತ್ತಿರಕ್ಕೆ ಹೋಗುವಂಥ ದೇವರ ಹತ್ತಿರಗೂ. ಆದ್ದರಿಂದ ಇವತ್ತು ನಿಮ್ಮ ಮಕ್ಕಳಿಗೆ ಎವ್ರಿ ಡೇ ನೀವು ಮಕ್ಕಳು, ನಾನು ಹೇಳಿದ್ರೆ 4 ಗೋಡೆ ಒಳಗೆ ಎಷ್ಟು ದಿವಸ ಇರ್ತಾರೆ? 3 ತಿಂಗಳು ಮಾತ್ರ. ನಂತರ ಅವರು ಆ ಗೋಡೆಯಿಂದ ಹೊರಗೆ ಹೋಗ್ತಾರೆ, ಮಾರ್ಗ ದಾಟಿ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ. ನಿಮ್ಮ ಮಕ್ಕಳಿಗೋಸ್ಕರ ಎವ್ರಿ ಡೇ ಪ್ರೇಯರ್ ಮಾಡಿ, ಅವರ ಫ್ಯೂಚರ್ಗೋಸ್ಕರ ಪ್ರೇಯರ್ ಮಾಡಿ. ಮಕ್ಕಳಿಗೆ ಫೈನಲ್ ಆಗಿ ನಾನು ಹೇಳ್ತೇನೆ, ಒಳ್ಳೆ ಗುಣಗಳನ್ನು ಕಲಿಸಿರಿ. ಮಕ್ಕಳಿಗೆ ದ್ವೇಷ ಕಲಿಸಬೇಡಿರಿ. ಮಕ್ಕಳಿಗೆ ಈಗಾಗಲೇ ಪಾಯ್ಸನ್ ಹಾಕ್ಬೇಡಿರಿ, ದ್ವೇಷವನ್ನು ಬಿತ್ತಬೇಡಿರಿ. ನಾನು ಲಾಸ್ಟ್ ಅಲ್ಲ, ಅದರ ಮುಂದೆ ಸಂಡೇ ಜೊಸೆಯನ ಬಗ್ಗೆ ಮಾತಾಡಿದೆ.
ಜೋಸೆ 8 ವರ್ಷದಲ್ಲಿ ಅರಸನಾಗಿದ್ದ. 16 ಇನ್ನೂ ಯೌವನದಲ್ಲಿರುವಾಗ ಅವನು ಏನು ಮಾಡಿದಂತೆ, ತನ್ನನ್ನು ಶುದ್ಧ ಮಾಡಿಕೊಂಡ. 16 ಇಯರ್, ಯಂಗ್ ಏಜ್, 16 ವರ್ಷ ಪ್ರಾಯ, ಯೌವನ ಪ್ರಾಯ, ಆಶೆ ಆಕಾಂಕ್ಷೆಗಳು ಚಿಗುರಿದಂಥ ಪ್ರಾಯ. ಅವನು ತನ್ನನ್ನು ಏನು ಮಾಡಿ ಶುದ್ಧ ಮಾಡಿಕೊಂಡ. ಯಾಕೆ? ಅವನು ದಾವಿದನ ಮಾರ್ಗದಲ್ಲಿ ನಡೆದ ಪೂರ್ವ. ಹಾಗಾದರೆ ದಾವಿದನಲ್ಲಿ ಏನು, ದಾವಿದನ ಹೆಸರು ಏಕೆ ಮೆನ್ಷನ್ ಮಾಡಿದ? ದಾವಿದನು ಪಾಪ ಮಾಡಲಿಲ್ವಾ? ಆದರೆ ದಾವಿದನಲ್ಲಿದ್ದಂಥ ಮುಖ್ಯವಾದ ಸಂಗತಿ ಏನಂತ ಹೇಳಿದರೆ, ನಾವು ನೋಡ್ತೇವೆ ದಾವಿದನು ಪ್ರಾರ್ಥನೆ ಮಾಡಿದ, ಒಂದನೇದಾಗಿ. ಎರಡನೇದಾಗಿ ನೋಡ್ತೇವೆ ದಾವಿದನ ಶತ್ರು ಸತ್ತಿದ್ದಾನೆ. ದಾವಿದನ ಶತ್ರು ಯಾರು? ಸೌಲ ಸತ್ತಿದ್ದಾನೆ. ಸೌಲನು ಎಷ್ಟು ಸಲ ದಾವಿದನನ್ನು ಕೊಲ್ಲಬೇಕೆಂಬುದಾಗಿ ಪ್ಲಾನ್ ಮಾಡಿದ. 100% ಅವನು ಕೊಲ್ತಿದ್ದ. ಆದರೆ ಈಗ ನಾವು ನೋಡ್ತೇವೆ ಸೌಲನ ಕೈಗೆ ಅವನು ಸಿಕ್ಕಿದ್ದು ಕೂಡ ಸೌಲ ಅವನನ್ನು ಟಚ್ ಮಾಡಲಿಲ್ಲ, ದ್ವೇಷ ಸಾಧಿಸಲಿಲ್ಲ, ಹಾಗೆ ತನ್ನ ಕೈ ತಾನು ಇಟ್ಕೊಳ್ಳಿಲ್ಲ. ಸೌಲನು ಸತ್ತ ನಂತರ ಯಾರು ಕಿಂಗ್ ಆಗಬೇಕು? ದಾವಿದನು. ಆಲ್ರೆಡಿ ದೇವರು ಹೇಳಿದ್ದಾನೆ ದಾವಿದನು ಅರಸನಾಗಬೇಕು. ಯೋನಾತನು ಕೂಡ ಸತ್ತಿದ್ದಾನೆ, ಸೌಲನ ಮಗ. ಈಗ ಹಕ್ಕುದಾರ ಯಾರು? ಸಿಂಹಾಸನ ಏರ್ಬೇಕಾದವನು ದಾವಿದನು. ನಾವು ನೋಡ್ತಿದ್ದೇವೆ ದಾವಿದನು 2 ಸಮುವೇಲ 2:5 ನಾವು ನೋಡ್ತಿದ್ದೇವೆ, ಸೌಲನು ಸತ್ತಾಗ ಯಾರು ಅವನ ಶವ ಸಂಸ್ಕಾರ ಮಾಡಿದ್ರೋ ದಾವಿದ ಏನು ಮಾಡಿದ? ಅವ್ರನ್ನ ಕರೆದು ಸನ್ಮಾನ ಮಾಡಿದ, ಅವ್ರನ್ನ ಹೊಗಳಿ ಅವರಿಗೆ ಪುರಸ್ಕಾರಗಳನ್ನು ಕೊಟ್ಟೆಂಬುದಾಗಿ. ಶವ ಸಂಸ್ಕಾರ ಯಾರು ಮಾಡಿದ್ರು? ತನ್ನ ವಿರೋಧಿ, ಪ್ರತಿಕಾರ ತೀರಿಸಬೇಕಾದವನು ದಾವಿದನು. ನಾವು ನೋಡ್ತೇವೆ ದಾವಿದಲ್ಲಿಂತ ಒಳ್ಳೆತನ, ಒಳ್ಳೆ ಗುಣ ಏನಂತ ಹೇಳಿದ್ರೆ ಕ್ಷಮಿಸುವಂತ ಗುಣ, ಪ್ರೀತಿಸುವಂತ ಗುಣ ದಾವಿದನಲ್ಲಿ. ಅದಕ್ಕೆ ಅವನು ಬ್ಲೆಸ್ ಆಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ. ನಾವು ನೋಡ್ತೇವೆ ವೈರಿಯ ಶವ ಸಂಸ್ಕಾರ ಮಾಡಿದವನು ಕರೆದು ಸನ್ಮಾನಿಸಿ ದೇವರು ನಿಮಗೆ ಬ್ಲೆಸ್ ಮಾಡ್ತಾನೆ ಎಂಬುದು ಹೇಳಿ ಅವ್ರನ್ನೇನು ಮಾಡಿದ? ಆಶೀರ್ವಾದ ಮಾಡಿದ. ದಾವಿದ ಅವ್ರನ್ನೇನು ಮಾಡಿದ ಅಂತ ಹೇಳಿದ್ರೆ ಬ್ಲೆಸ್ ಮಾಡಿದ. ನಾನೊಬ್ಬ ರಾಜನ ಬಗ್ಗೆ ನಾನು ಕೇಳಿದೆ, ಬೇಗ ಮುಗಿಸ್ತೇನೆ ನಾನು. ಒಬ್ಬ ಕಿಂಗ್, ರಷ್ಯಾದ ಕಿಂಗ್, ಅವನು ತನ್ನ ಪಟ್ಟವನ್ನು ತನ್ನ ಮಗನಿಗೆ ಕೊಡಲಿಕ್ಕೆ ಆಲೋಚನೆ ಮಾಡಿದ. ರಾಜಕುಮಾರನ್ನು ಅಭಿಷೇಕ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದ. ಎಲ್ಲ ಸಿದ್ಧತೆ ಆಯಿತು, ಎಲ್ಲ ತಯಾರಿ ಆಯಿತು, ಎಲ್ಲ ರೀತಿಯ ತಯಾರಿ ಆಯಿತು. ಆದರೆ ಅವನನ್ನು ರಾಜಕುಮಾರನಾಗಿ ಪಟ್ಟಾಭಿಷೇಕ ಮಾಡುವ ಹಿಂದಿನ ದಿವಸ ಒಬ್ಬನವನನ್ನು ಮರ್ಡರ್ ಮಾಡಿಬಿಟ್ಟ. ಆಲೋಚನೆ ಮಾಡಿ, ಸೈನಿಕರು ಹುಡುಕಿ ಅವನನ್ನು ಎಳೆದು ತಂದರು, ರಾಜನ ಮುಂದೆ ತಂದರು. ರಾಜನಲ್ಲಿ ಎಂಥ ದ್ವೇಷ! ಏನು ಮಾಡ್ಬೋದು? ಇಮ್ಮಿಡಿಯೇಟ್ಲಿ ಅವನನ್ನು ಗಲ್ಲಿಗೆ ಇರಿಸಿರಿ, ಇಮಿಡಿಯೇಟ್ಲಿ ಅವನನ್ನು ಚಿತ್ರ ಹಿಂಸೆ ಕೊಟ್ಟು ಕೊಳ್ಳಿರಿ. ಯಾಕಂದರೆ ನಾನು ಪ್ರೀತಿಸಿದಂಥ ನನ್ನ ಮಗ ಅರಸನಾಗಿ ನಾನು ನೋಡಬೇಕು, ರಾಜಕುಮಾರನಾಗಿ ನೋಡಬೇಕು, ದೇಶ ಆಳ್ವಿಕೆ ಮಾಡಿ ನೋಡಬೇಕು ಅಂತ ನನ್ನ ಪ್ರೀತಿಯ ಮಗನನ್ನು ಕೊಂದನಲ್ಲವೇ? ಎಲ್ಲರೂ ಕುತೂಹಲದಿಂದ ನೋಡ್ತಿದ್ರು, ಇವನ ಗತಿ ಏನಾಯ್ತು, ಗತಿ ಏನಾಗ್ತದೆ, ಯಾವ ರೀತಿಯ ಚಿತ್ರಹಿಂಸೆ ಕೊಟ್ಟು ಇವನನ್ನು ಸಾಯಿಸ್ತಾನೆ. ಆದರೆ ರಾಜನ ಹತ್ತಿರಕ್ಕೆ ಬಂದು ಅವನನ್ನು ಅಪ್ಪಿಕೊಂಡು ಇವನ ಡ್ರೆಸ್ ಚೇಂಜ್ ಮಾಡಿರಿ ಅಂತ ಹೇಳಿದ. ಇವನಿಗೆ ರಾಜನ ಬಟ್ಟೆಯನ್ನು ಕೊಡಿರಿ, ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸಿರಿ, ಇವತ್ತಿನಿಂದ ಇವನೇ ಅರಸನೆಂಬುದಾಗಿ. ಒಬ್ಬ ಮನುಷ್ಯನ ಪ್ರೀತಿ. ಆದರೆ ದೇವರು ಯೇಸು ಕ್ರಿಸ್ತ ನನ್ನ ನಿನ್ನನ್ನು 1000 ಟೈಮ್ ನಮ್ಮನ್ನು ಪನಿಷ್ ಮಾಡ್ಬೋದಿತ್ತು, ಈ ಭೂಮಿನ ಅಳಿಸಿ ಬಿಡ್ಬೋದಿತ್ತು, ಡಿಸ್ಟ್ರಾಯ್ ಮಾಡ್ಬೋದಿತ್ತು. ಈ ಭೂಮಿನೇ ಅಷ್ಟು ಪಾಪ ತುಂಬಿದೆ, ಡಿಸ್ಟ್ರಾಯ್ ಮಾಡ್ಬೋದಿತ್ತು ಈ ಲೋಕವನ್ನೇ. ಆದರೆ ದೇವರ ವಾಕ್ಯ ಹೇಳ್ತದೆ, ಆತ ನಮ್ಮನ್ನು ಕ್ಷಮಿಸಿ ಪ್ರೀತಿಸಿ ಆತನೇ ಮನುಷ್ಯನಾಗಿ ಲೋಕಕ್ಕೆ ಬಂದ, ತನ್ನನ್ನೇ ನಮಗೋಸ್ಕರ ಶಿಲುಬೆ ಮೇಲೆ ಅರ್ಪಿಸಿದ. ಆದ್ದರಿಂದ ಈ ದೇವರ ಬಳಿಗೆ ಹೋಗಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಅಲ್ಲಿಂದ ದೇವರ ಕೃಪೆ ಹರಿದು ಬರ್ತದೆ ನಮ್ಮ ಮಕ್ಕಳ ಮೇಲೆ. ಆಮೇಲೆ ದೇವರ ಬ್ಲೆಸ್ಸಿಂಗ್ಸ್ ಹರಿದು ಬರ್ತದೆ. ಲಾಸ್ಟ್ ಒಂದು ವಚನ ಹೇಳಿಕೊಂಡು ನಾನು ಮುಗಿಸ್ತೇನೆ. 2 ಸಮುವೇಲ 2ನೇ ಅಧ್ಯಾಯದ 1ರಿಂದ 2ನೇ ವಚನ ಓದ್ಕೊಳ್ಳಿ. ಅನಂತರ ದಾವೀದನು ಯೆಹೋವನನ್ನು, ನಾನು ಯೆಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದು ಎಂದು ಕೇಳಲು ಆತನು ಹೋಗಬಹುದು ಅಂತ. ನೋಡಿ, ದಾವೀದನು ಪ್ರಾರ್ಥನೆ ಮಾಡ್ತಿದ್ದಾನೆ. ಯೋನಾತನು ಸತ್ತಿದ್ದಾನೆ, ಸೌಲ ಸತ್ತಿದ್ದಾನೆ. ದಾವೀದನಿಗೆ ಹೋಗಿಕೊಂಡು ಸಿಂಹಾಸನ ಮೇಲೆ ಕೂತ್ಕೊಳ್ಬೋದಿತ್ತು. ಆದರೆ ನಾವು ನೋಡ್ತಿದ್ದೇವೆ, ಆದರೆ ದಾವೀದನ ಪ್ರೇಯರ್ ಲೈಫ್ ನೋಡಿ. ದಾವೀದನು ಹೋಗಿ ದೇವರ ಹತ್ರ ಕೇಳ್ತಿದ್ದಾನೆ, ನಾನು ಯಾವುದಾದ್ರೊಂದು ಪಟ್ಟಣಕ್ಕೆ ನಾನು ಹೋಗ್ಬೋದು. ದೇವರು ಏನು ಹೇಳ್ತಿದ್ದಾನೆ? ಹೋಗ್ಬೋದು.
ತಿರುಗಿ ಕೇಳ್ತಿದ್ದಾನೆ, ನಾನು ಎಲ್ಲಿಗೆ ಹೋಗಬೇಕು? ಪ್ರತ್ಯೇಕವಾಗಿ ಕೇಳ್ತೀವಿ, ಹೋಗ್ಬೋದೆಂಬುದಾಗಿ ದೇವರು ಹೇಳಿದ. ಈಗ ನಾನು ಎಲ್ಲಿಗೆ ಹೋಗಬೇಕು? ದೇವರು ಹೇಳ್ತಿದ್ದಾನೆ, ಹೆಬ್ರೋನಿಗೆ ಹೋಗ್ಬೇಕೆಂಬುದಾಗಿ. ಪರ್ಟಿಕ್ಯುಲರ್ ಕೇಳಿದೆ, ಎಲ್ಲಿಗೆ ಹೋಗಬೇಕು? ಹೋಗ್ಬೋದೆಂಬುದಾಗಿ ದೇವರು ಹೇಳಿದ. ಯಹೂದ ದೇಶದ ರಾಜಧಾನಿ, ಮುಖ್ಯವಾದ ರಾಜಧಾನಿ ಏನಾಗಿದೆ? ಹೆಬ್ರೋನ್. ಹೆಬ್ರೋನ್ ಮೀನ್ಸ್ ಫೆಲೋಶಿಪ್. ಹೆಬ್ರೋನ್ ಉನ್ನತವಾದ ಪರ್ವತದ ಮೇಲೆ ಇದ್ದಂಥ ಒಂದು ಊರು. ದೇವರು ಹೇಳ್ತಿದ್ದಾನೆ, ನೀನು ಅಲ್ಲಿ ಹೋಗು, ಯಾಕೆಂದರೆ ನಿನಗೆ ಅದು ಸೇಫ್ ಪ್ಲೇಸ್. ದಾವೀದನಿಗೆ ಹೆಬ್ರೋನ್ ಫೆಲೋಶಿಪ್. ಇವತ್ತು ನಮಗೆ ಒಂದು ಸೇಫ್ ಆದಂಥ ಪ್ಲೇಸ್, ನಮ್ಮ ಅಡಗುತಾಣ ಯಾವುದಂತ ಹೇಳಿದ್ರೆ ದೇವರ ಸನ್ನಿಧಿ. ಉನ್ನತನಾದ ದೇವರ ಸನ್ನಿಧಿಗೆ ಬೇಟೆಗಾರನು ಎಲ್ಲ ಪಕ್ಷಿಗಳನ್ನು ಬೇಟೆಯಾಡ್ತಾನೆ, ಆದರೆ ಅದನ್ನು ಬೇಟೆಯಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಉನ್ನತವಾಗಿ ಹಾರಾಡ್ತದೆ. ಆಮೇಲೆ ಉನ್ನತವಾಗಿ ಹಾರಾಡ್ತದೆ. ಆದ್ದರಿಂದ ನಮ್ಮ ಸ್ಥಳ ಯಾವುದಂದರೆ ಉನ್ನತವಾದ ಸ್ಥಳ, ದೇವರ ಸನ್ನಿಧಿಯಲ್ಲಿ. ಯಾವ ಬೇಟೆಗಾರನು, ಯಾವುದೇ ಕೂಡ ದುಷ್ಟಶಕ್ತಿಗಳು ನಮ್ಮನ್ನು ಮುಟ್ಟುವುದಿಲ್ಲ. ಆ ಸ್ಥಳವೇ ಪ್ರಾರ್ಥಿಸುವಂಥ ಸ್ಥಳವಾಗಿದೆ, ಅನ್ಯೋನ್ಯತೆಯ ಸ್ಥಳವಾಗಿದೆ ಹೆಬ್ರೋನು. ಅದನ್ನು ನಮ್ಮ ಮಕ್ಕಳನ್ನು ದೇವರ ಕರಗಳಿಗೆ, ನಮ್ಮ ಕುಟುಂಬಗಳಿಗೆ ಸಮರ್ಪಿಸಿಕೊಟ್ಟು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರ ಸಂರಕ್ಷಣೆ, ದೇವರ ಪ್ರೊಟೆಕ್ಷನ್ ನಮ್ಮ ಮಕ್ಕಳ ಮೇಲೆ ಇರ್ತದೆ. ಪ್ರಾರ್ಥನೆ ಮಾಡುವ.